3 2 1 ದಯವಿಟ್ಟು ನಿಮ್ಮ ಎರಡು ಕಣ್ಣುಗಳನ್ನ ತೆಗಿರಿ, ಕೈ ತೆಗಿರಿ please. I want everyone to put on their video mode so that it's getting recorded so that we see your face. ದಯವಿಟ್ಟು ವಿಡಿಯೋ ಮೋಡ್ಗೆ ಬನ್ನಿ ಎಲ್ಲರೂ, so that we see everybody who is there or not. ಎಲ್ಲರೂ ಯಾರಿದ್ದಾರೆ ಯಾರಿಲ್ಲ ನೋಡ್ ಅಟ್ಲೀಸ್ಟ್ ಗೊತ್ತಾಗುತ್ತೆ ನಮಗೆ. Please, I request all of you to come to the video mode. Chetan, Girish Babu, Shashikala, Vijay Lakshmi ಅವರು, ಮೊಣಕಾಲ್ಮೂರ್, ಉಮೇಶ್ ರಾವ್, ಉಮಾ ಮೇಡಮ್ ನಮಸ್ಕಾರ. Yeah, it's getting recorded. Please, I want everybody to come to the video mode. Umesh Rao. I request everybody to come to the video mode. Yeah. ಸ್ನೇಹಿತರೆ, I welcome all of you to this beautiful evening talk on biological clock. ಜೈವಿಕ ಗಡಿಯಾರ, ಎಂಟಿ ಸ್ಪೇಸ್ ಪಿರಮಿಡ್ 23 ವರ್ಷಗಳ ಹಿಂದೆ ನಾವು ಶುರು ಮಾಡಿದ್ದು. ಅದು ಫಿಸಿಕಲ್ ಮೀಟಿಂಗ್ಸ್ಗಳು ಆಗ್ತಾ ಇತ್ತು ಸ್ಯಾಟರ್ಡೇಸು, ಪ್ರತಿ ಶನಿವಾರ. ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ, ಮೂಲತಃ ಒಬ್ಬ ಸಿವಿಲ್ ಇಂಜಿನಿಯರು, ನನ್ನ ಶ್ರೀಮತಿಯವರು ಆರ್ಕಿಟೆಕ್ಟು. ಈ ಒಂದು ಎಂಟಿ ಸ್ಪೇಸ್ನ 23 ವರ್ಷಗಳ ಹಿಂದೆ ಶುರು ಮಾಡಿ ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಪರಿವರ್ತನಾ ಶಿಕ್ಷಣ, ಟ್ರಾನ್ಸ್ಫಾರ್ಮೇಟಿವ್ ಎಜುಕೇಷನ್, ಮೆಂಟಲ್ ಹೆಲ್ತ್, ಡಾಕ್ಟರ್ CR ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ 2002ರಲ್ಲಿ ಸೇಫ್ ಹ್ಯಾಂಡ್ಸ್ ಕೌನ್ಸಿಲಿಂಗ್ ಸೆಂಟರ್ ಅಂತ ಓಪನ್ ಮಾಡಿದ್ವಿ. ಇವತ್ತವರೆಗೂ ಇದೆ ಅದು. ಹಾಗೆ ಧ್ಯಾನ ಗ್ರಾಮೀಣ 40 ಶಾಲೆಗಳ ಒಂದು ಏನು ಸ್ಟಡಿ ಸ್ಕಿಲ್ಸು ಮತ್ತು ಮೆಡಿಟೇಷನ್ ಅದನ್ನು ಮಾಡ್ತಾ ಇದ್ದೀವಿ. 40 ಶಾಲೆಗಳು ಮಂಡ್ಯ ಜಿಲ್ಲೆಯಲ್ಲಿ. ಹಾಗೆ ಹಲವಾರು ಕಾರ್ಯಕ್ರಮಗಳನ್ನ ಹಾಕೊಂಡು ಪರಿಸರದ್ದಿರ್ಬೋದು, ಮೆಂಟಲ್ ಹೆಲ್ತ್ದು ನಾವು ಭಾಳ ಒಂದು ಮುಖ್ಯವಾದ ಒಂದು ಅಂಗ ಅಂತ ಅನ್ಕೊಂಡಿದ್ದೀವಿ ಸಮಾಜದ್ದು. ಯಾಕಂದರೆ ಇತ್ತೀಚೆಗೆ ಕರೋನಾ ಬಂದಮೇಲೆ ಭಯದ ವಾತಾವರಣ ನಿರ್ಮಾಣ ಆಗಿದೆ, ಅಸುರಕ್ಷತೆಯ ವಾತಾವರಣ ನಿರ್ಮಾಣ ಆಗಿದೆ. ಸೊ ಹೀಗಾಗಿ ಈ ಅಸುರಕ್ಷತೆಯ ವಾತಾವರಣದಲ್ಲಿ ಹೇಗೆ ನಾವು ನಮ್ಮನ್ನು ನಾವು how to manage our health, so that is become a real challenge now. And ಇವತ್ತಿನ ದಿನ ನನ್ನ 22 ವರ್ಷಗಳ ಅವರ ಒಡನಾಟ ಇದೆ ನನಗೆ. ಹಾಗೆ ನಾನು ಪ್ರಸನ್ನ ಕೌನ್ಸಿಲಿಂಗ್ ಸೆಂಟರ್ 1998-99ರಲ್ಲಿ ಡಾಕ್ಟರ್ CR ಚಂದ್ರಶೇಖರ್ನವನ್ನ ಭೇಟಿಯಾದೆ. ನನ್ನ ಜೀವನದಲ್ಲಿ ಒಂದು ಬಹಳ ಮುಖ್ಯವಾದ ಘಟನೆ ನಡೀತು. ಅದು ಏನಂದ್ರೆ, ಒಂದು ಸೂಸೈಡ್ನ ನಾವು ಕೌನ್ಸಿಲಿಂಗ್ ಮಾಡಿದ್ದು ಒಂದು ವ್ಯಕ್ತಿ ಸತ್ತ ಮೇಲೆ ಮೆಂಟಲ್ ಹೆಲ್ತ್ ಇಷ್ಟು ಇಂಪಾರ್ಟೆಂಟಾ, ಈ ಭಯ ಅಸುರಕ್ಷತೆಗಳು ಮನುಷ್ಯನ ಯಾವ ಮಟ್ಟಕ್ಕೆ ಬೇಕಾದ್ರೆ ತಗೊಂಡೋಗ್ಬೋದು ಅಂದ್ಬಿಟ್ಟು ಅದನ್ನು ಬಹಳ ಒಂದು. ಆಮೇಲೆ ಮಾಸ್ಟರ್ ಡಿಗ್ರಿ ಮಾನಸ ಇದು ಅದು ಕುವೆಂಪು ಯೂನಿವರ್ಸಿಟಿಯಲ್ಲಿ ಮಾಡಿದೆ ನಾನು. ಹಲವಾರು ಜನಗಳು ಇಲ್ಲಿರೋರು ಮಾಡಿದ್ದಾರೆ. ಹಾಗೆ ಈ ಮನಃಶಾಸ್ತ್ರದ ಒಂದು ಪ್ರಾಮುಖ್ಯತೆಯನ್ನು ನಾವು ಪ್ರಚಾರ ಮಾಡಲೆಂದೇ ನಾವು ಬಹಳ ಕಂಕಣಬದ್ಧರಾಗಿದ್ದೀವಿ. ಹಾಗಾಗಿ ಇಂದು ಡಾಕ್ಟರ್ CR ಚಂದ್ರಶೇಖರ್ ಅವರು ಪ್ರಖ್ಯಾತ ಮನೋವೈಜ್ಞರು. ನಾನು ಇವತ್ತು ಬೆಳಿಗ್ಗೆ ಕೂಡ ಒಂದು ಶರಪಂಜರ ಸಿನಿಮಾದಲ್ಲಿ ನೋಡ್ತಾ ಇದ್ದೆ. ಅದು KCN ಗೌಡ್ರು ಪ್ರೊಡ್ಯೂಸ್ ಮಾಡಿರೋದು, ಪುಟ್ಟಣ್ಣ ಕನಗಾಲ್ ಡೈರೆಕ್ಟ್ರು. ಅದಕ್ಕೆ ಸಲಹೆಯನ್ನು ಡಾಕ್ಟರ್ CR ಚಂದ್ರಶೇಖರ್ ಅವರು ಕೊಟ್ಟಿದ್ದಾರೆ. ಅಂದರೆ ಅವರ ಜೀವನದಲ್ಲಿ 50 ವರ್ಷಗಳಿಂದ ಅವರ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸಾವಿರಾರು ಜನಗಳನ್ನ ಮುಟ್ಟಿದ್ದಾರೆ. ನಮ್ಮಂತ ಮಾನಸಿಕ ಕಾರ್ಯಕರ್ತರನ್ನ ಮತ್ತು ಪ್ರೊಫೆಷನಲ್ಸ್ ರೆಡಿ ಮಾಡಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವ್ರನ್ನ ಆಹ್ವಾನ ಮಾಡ್ತೇನೆ. ಬಯಾಲಜಿಕಲ್ ಕ್ಲಾಕ್, ಹಾಗೆ ಅದು ಜೈವಿಕ ಗಡಿಯಾರ, ಈ ನಿದ್ದೆ ಎಷ್ಟು ಇಂಪಾರ್ಟೆಂಟು, ಊಟ ಎಷ್ಟು ಇಂಪಾರ್ಟೆಂಟು, ಅದರ ಬಗ್ಗೆ ಇವತ್ತು ಹೇಳಿದ್ದಾರೆ. ಅವ್ರನ್ನ ನಾನು ಈಗ ನಮ್ಮದು ಉದ್ದೇಶಿಸಿ ಬಯಾಲಜಿಕಲ್ ಕ್ಲಾಕ್ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊತೀನಿ.
ನಮಸ್ಕಾರ. ಸೊ ಶುರು ಮಾಡುವ ಪ್ರೇಮ್. ಮಾಡಿ ಸರ್. ವಿಡಿಯೋ ಮೋಡಿಗೆ ಬನ್ನಿ, so that your face is visible here. ಎಲ್ಲರೂ ಮ್ಯೂಟ್ ಮಾಡಿ, ಶಬ್ದ ಬರ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ Please continue, sir. Very interesting topic today. There's a clock inside us. ನಮ್ಮ ದೇಹದ ಒಳಗಡೆ ಅಂತಂದ್ರೆ ನಮ್ಮ ಬ್ರೈನ್ ನಲ್ಲಿ ಒಂದು ಗಡಿಯಾರ ಇದೆ. ಸೊ ಆ ಗಡಿಯಾರದ ಬಗ್ಗೆ, how it works and how we are disturbing this clock by our present lifestyle. ಅದಾಗ್ತಕ್ಕಂಥ ದುಷ್ಪರಿಣಾಮಗಳು, what are the ill effects of disturbing your clock inside you, and how to set it right. Okay, if this clock is disturbed in the body, then every organ suffers, starting from your heart, your lungs, your liver, your gastrointestinal system, then your kidney, your sexual organs. The functioning of every organ gets disturbed if we disturb our clock which is inside us. All of us know that whether you know it or not, you will not be aware that your heart is beating 72 per minute. If you are anxious, the rate increases to 80, 100 or beyond 100. Hage, ನಿಮ್ಮ breathing. Every minute we take in air and push out the air 12 times. Hage, then we have the sleep wakeful cycle. ಹಗಲು ಎಚ್ಚರವಾಗಿರ್ತೇವೆ, ಚಟುವಟಿಕೆಯಿಂದ ಇರ್ತೇವೆ, ರಾತ್ರಿ ನಿದ್ರೆ ಮಾಡ್ತೇವೆ. ಸೊ ನಾವು we know that many people, they push their sleeping time to 12 o'clock, 1 o'clock, or even beyond that, and then either they work or they indulge in various activities and they go to bed by 12 o'clock, 1 o'clock, and within no time their health gets disturbed. Again, in women, the menstrual cycle. So the menstrual cycle in women, it repeats once in 28 days. In some people it is 30 days, in some people it will be 2 days less or 3 days less. But every woman will have menstrual cycle once in particular period, and our age is 28 days. Again, if you look at your growth, you have a child at home, and the growth of the brain, the growth of the body, the growth and development of mind take place for 20 years. Again, once we reach the age of 60, the aging starts, whether you like it or not. Again, ನಮ್ಗೆ ಯಾರಿಗೂ ಮುದುಕರಾಗೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. But once we reach the age 60, the aging process starts. ಕೆಲವರಲ್ಲಿ the heart aging is faster than the aging of the brain. In some, lungs aging is faster than the aging of liver. So every organ has its own aging process starting, but at our age, by about 60, the aging, ವೃದ್ಧಾಪ್ಯದ ಪ್ರಕ್ರಿಯೆ 60 ವರ್ಷಕ್ಕೆ ಶುರುವಾಗುತ್ತೆ. Then every cell works the clock.
all organs work to the clock. So now the biological scientists have shown that whether animal, whether bird, or whether human being, every organ has its own clock. Liver has its own clock, the intestine has its own clock, stomach has its own clock, and stomach ನಲ್ಲಿ ಯಾವಾಗ ಹೈಡ್ರೋಕ್ಲೋರಿಕ್ ಆಸಿಡ್ ಉತ್ಪತ್ತಿ ಆಗಬೇಕು, ಯಾವಾಗ ಡೈಸು ಜ್ಯೂಸ್ ಬರಬೇಕು, ಹಾಗೆ ಲಿವರ್ ಇಂದ ಬೈಲ್ ಜ್ಯೂಸ್ ಎಷ್ಟೊತ್ತಿಗೆ ಬರಬೇಕು, ಎವ್ರಿಥಿಂಗ್ ಈಸ್ organized according to the clock. And the master clock is in the brain. The master clock, the brain is the master organ in the body, and the clock in the brain is the master clock. ಅದರಲ್ಲಿ SCN ಅಂತ suprachiasmatic nucleus ಅಂತ ಒಂದು is a group of 20,000 nerve cells. They call it as suprachiasmatic nucleus, SCN. Is located in the hypothalamus. The hypothalamus is in the so this is the hypothalamus, this area. These 20,000 group of cells, they have the master biological clock. Then the circadian rhythm. ಪದ ನೀವು ಕೇಳಿರ್ತೀರಿ, the circadian rhythm, the awake sleep cycle. Roughly, it runs once in 24 to 25 hours. That means roughly one day. So as the sun rises, we awake, and of course, in the prehistoric period, as soon as sun set, people used to go to sleep. Only after electricity and artificial light came in, then we pushed the sleeping time to 9 o'clock, 10 o'clock, or as I told you, even beyond 1 o'clock. So the light from the sun makes us to awake and then be active. And as darkness sets in, the brain rhythm helps us to go to sleep or reduce our activity so that the body relaxes. So the circadian rhythm depends on the sun cycle. So the sun cycle depends upon each individual as well as each animal. Then the problem is nowadays, because of the lifestyle has changed, various gadgets come into picture, and then so some people they carry on their activity till midnight, either work activity or entertainment activity or information gathering activity or just to pass time. So activities are done till midnight. And some people develop the habit of sleeping for 1 hour midday. Many elderly people or people at home who do only household work, then after lunch, they develop the habit of sleeping for 1 hour midday sleep. Or people who do shift system. So the 3 shifts, morning shift, then evening shift and night shifts, and it keeps changing because of industrialization and because of multinational companies coming to India. When Americans are awakeful, then we are asked to work during night time to satisfy their needs. So shift system of working has made many people to suffer. Then all of us who have traveled across the globe, the air travel, especially when you go to America, come back from America to India, you develop jet lag. It may last for 24 hours to one couple of days. And during jet lag period, you will not be able to function well, you will not be able to do your intellectual work properly, and even physically you suffer. So circadian rhythm is disturbed in many of us because of our present day lifestyle. Then what happens when you disturb your
clock inside in you. ಜೈವಿಕ ಗಡಿಯಾರ ಅಸ್ತವ್ಯಸ್ತವಾದರೆ ಒಂದು appetite and sleep either increases or decreases. So many people complain that they don't have good appetite. Food is ready, but they don't feel like eating. Or their sleep is disturbed. When they want to sleep, they can't sleep. When they don't want to sleep, when they want to be awake, they become drowsy and sleepy. Even you see in children, now online teaching, the child is sitting in front of the computer and then it may go also sleep. Or students in the classroom, they go to sleep. Then night time, they remain awake when others are sleeping. Then decreased concentration and decreased learning and memory process. So if you disturb your biological clock, the concentration comes down, then mind becomes very jittery, very unstable. You can't concentrate on one issue and mind keeps wavering. Then learning and memory also get affected. You can't understand what you read, you can't understand what you hear, you can't interpret your experience properly, and then the information gets erased very quickly, or you can't recall the information whenever you want. And in children, during first 20 years of life, if the biological clock is disturbed, their growth also gets affected. The physical growth and the mental growth, and of course, the intellectual growth and the emotional growth and the social growth, all types of growth get impaired because of the disturbed biological clock. Disturbed biological clock also contributing to the onset of diabetes, obesity, heart disease, depression, bipolar disorder, nutritional deficiency, and early aging. So please make note of all these issues, because now every year number of diabetics are increasing all over the world, including India. And India, it is more. That's why we are telling, WHO is saying that India is becoming the capital of diabetes in the world. So now we Indians, everybody, every country, this is happening, but in India, because of unknown reasons, diabetes is increasing. Again, obesity, take America, take countries where people do less physical activity and more relaxing activities, they develop obesity. Almost in America, 80% of people are obese. ಸರ್ ಕೇಳಿಸ್ತಾ ಇಲ್ಲ, ಅನ್ಮ್ಯೂಟ್ ಮಾಡಿ, ಕೇಳಿಸ್ತಾ ಇಲ್ಲ ಸರ್, ಕೇಳಿಸ್ತಾ ಇಲ್ಲ. ವಾಯ್ಸ್ ಪೂರ್ತಿ ಸೈಲೆಂಟ್ ಆಗಿದೆ ಸರ್. ಡಾಕ್ಟರ್ ಪ್ಲೀಸ್ ಪುಟ್ಟಿ ಅನ್ಮ್ಯೂಟ್ ಮಾಡಿ. ಕೇಳಿಸ್ತಾ ಇದೆಯಾ? ಅನ್ಮ್ಯೂಟ್ ಮಾಡಿ. ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ ಸರ್. Okay. So did you hear about diabetes, what I heard? Continue ಮಾಡಿ ಸರ್, continue. Okay. So diabetes, as I told you, we Indians, we are becoming more prone to develop diabetes. Exact reason still we don't know, and this is one of the contribution of we disturbing our biological clock. Almost in Bangalore, 30 to 35% people are diabetic. And obesity again is increasing all over the world, and in Western countries because of junk foods, because of non-vegetarian food, or because of eating more. Money is there, go and eat in the restaurants, because before Corona time, every restaurant would be full with people, and weekends, nobody would cook food at home, but go out to eat outside.
And of course, we should say thanks to corona infection, because now outside eating has been reduced, and more oily and other high calorie diets are being avoided, and then home food is available. This one positive aspect of corona infection. Then heart disease, 25% of deaths are occurring because of heart failure, heart attacks. Then depression, again, last week I told you that how depression is increasing, has increased to the peak during the last 6 months because of pandemic of COVID. And the related problems, unemployment, underemployment, no money, then staying back home quarantine, no activities. And so many people are, they don't know how to spend their time staying at home. They are getting into depression. Then bipolar disorder, mania and depression. Then nutritional deficiency, even if you eat well, your body, your intestine may not absorb the vitamins. Now, anybody getting B12 assessment, B12 is low. Anybody assessing the calcium level, vitamin D level is low. So it's, as a doctor, I'm saying, they bring the paper, sir, I'm suffering from B12 deficiency. We are rich, we eat good food, but I don't know why B12 deficiency. We take milk and milk products, but still calcium deficiency is there, or vitamin D deficiency is there. There is osteoporosis, there is weakening of the bones. So that means even though you eat food with nutrition, both macronutrients and micronutrients, your intestine refuses to absorb the nutrients. Okay. Then early aging. Early aging, you'll see many people at the age of 45, 50, so they look old. Hairs become gray or turn white, and then the skin wrinkles, they lose their teeth, and then they become slow, their muscle power decreases, the posture is bent, they can't walk straight. All the aging process, which should have started by 60 and above, now we are seeing early aging setting in especially city life or metropolitan cities. So all these things are contribution of disturbed biological clock. Sunil, slide change ಆಗ್ತದ slide change ಆಗ್ತದ. Okay. Then these three scientists, Geoffrey C. Hall, Michael Rauschenbusch, and Michael B. Young, got the Nobel Prize in 2017 because of their work on circadian rhythms. Nearly more than 15 years they worked on circadian rhythms. The Nobel Prize was announced for them, even they were surprised because they didn't expect Nobel Prize for their work. But the scientific world recognized their contribution to their work. That is, how circadian rhythms work in animals, circadian rhythms work in human beings, and disturbance of circadian rhythm leading to all diseases. They proved very clearly and then got the Nobel Prize. So we should remember these three gentlemen, Geoffrey Hall, Michael Rauschenbusch, and Michael Young. So sleep. So all of us know that look at a child who is sleeping so comfortably, and then when the child gets up, it opens the eyes with a smile, and then it's so attractive. So sleep relaxes your body, relaxes your mind. But unfortunately, now majority of us sleep, but our body doesn't get relaxed and mind doesn't get relaxed. Why, I tell you later. Then during sleep, our body energy is saved because every second the cells, there is metabolic process going on, and then during sleep, the metabolic rate comes down, what we call BMR, biological rate. The metabolism
come down, and then the energy is saved, body is saved. So sleep is very, very vital. There are many people who claim that they will sleep only for 4 hours, 5 hours. Of course, if they practice it well, then somehow the body get accustomed to it. But otherwise, if you disturb, then the energy spent, and then early aging starts. The growth hormone, in children, the growth hormone secreted by pituitary gland is the one which controls the physical growth as well as the growth of every organ, including sexual organs. The puberty, 9th or 10th year, the puberty starts, the girl becomes a woman and the boy becomes a man, and uh, all these hormonal changes are controlled by the growth hormone, the pituitary gland. And during sleep, we dream. So dreaming is an important activity, and we attribute a lot of myths about dreams. So we think certain dreams are good because they predict good outcome, and we think that certain dreams are bad, they predict bad outcome or difficulties which may come in future. But dreams, I tell you, they are automatic activities of the brain during sleep, and during sleep, we dream. Every 1 hour of sleeping, we dream for 10 minutes. Because many people do not remember the dream. Sir, I haven't slept at all for the last 8 days. That means you haven't remembered the dream, that's all. Otherwise, every 1 hour you sleep, 10 minutes we dream. We'll come to the content of dreams. What do they mean? Should we worry about the content of the dream? So sleep, these are the advantages of sleep. We relax our body and mind during sleep. Our body energy is saved. Metabolic rate comes down, and the growth hormone is secreted in children during first 20 years of life, and then dreaming. How much sleep we need? How much sleep we need? This is a question people ask. Sir, how much my son should sleep? How much my daughter, who is 10 years old, should sleep? Or in old age, how much we sleep? So this is the period of sleep, because sleep is more during early part of our life. Sleep becomes less when we get into old age. So below 10 years, more than 10 hours, the child sleeps. Most of the time, the child sleeps, and then more the sleep, better, because the growth hormone gets secreted. Then 11 to 15 years, 8 to 9 hours. 15 to 20 years, 7 to 6 hours, or 7 to 8 hours. There's a mistake there, 7 to 8 hours. And then 20 to 50 years, 6 to 7 hours, and 51 plus 5 to 6. And after 6 to 70, it may even come down below 5 years. So this is the average period of sleep all over the world, depending upon the age group. And please remember, how much you sleep is your individual habit. So best sleep hygiene activity is go to bed earlier and get up earlier. Otherwise, now it's getting reversed, especially with the youngsters. They go to bed late in night and they get up at 10 o'clock or even later during daytime, and the health gets disturbed. So each one of us have to work out how much sleep I should get, and this keep this average period in mind, and 1 hour this side, that side, you can adjust, doesn't matter. But stick to that. Don't keep on changing the Sunday you sleep more, Monday you have to get up earlier, that won't work. So whether working day or a holiday, or children are having summer holidays, during that time, they should keep the sleeping time and sleep out time at the same time. Then what are the stages of sleep? So people do not know that there are many stages of sleep. So there are. ನೀರು ಕುಡಿತಾ ಇದ್ದಾರೆ. ಕೇಳಿಸ್ತಾ ಇದೆಯಾ? Okay. So there are 2 stages: NREM sleep, non-rapid eye movement, and in that there are 4 stages: 1, 2, 3, 4. Then REM sleep, rapid eye movement. If you want to know these stages, observe a person who is sleeping, who goes to bed and starts sleeping,
then his body will be still and no movements. And for 40 minutes, he'll be laying like a dead wood. And then after 40 minutes, his body starts moving and the eyeballs start rolling. And then respiration, heart rate keeps increasing. That is REM phase. So non-rapid eye movement stage, depending upon the eye movement and depending upon the EEG record. EEG is, Doctor, yes, please increase the volume. People are asking. Increase the volume, doctor. volume ಹೌದು maximum ಇದೆ. ಹೌದಾ ನೋಡಿ Maximum. Thank you. Maximum ಇದೆ. Thank you. Or I will raise my pitch. Yeah, maybe that is there. Okay. So one is observing a person who is sleeping. NREM, REM sleep can be identified. Otherwise, electroencephalogram, like ECG, electrocardiogram, EEG can be recorded, putting electrodes on the head, and the machine records the waves. The sum total electrical activity of the brain is recorded. This we call EEG. So in EEG, we can easily identify the stages. Total 5 stages. Stage 1, stage 2, they are mild sleep, whereas stage 3 to stage 4, deep sleep. So light sleep, first 2 stages, where some sound we get up, some disturbance we get up. And especially when we sleep in train, sleep in bus, we have only light sleep. The bus stops, we wake up. Some Doctor, somebody wants to record the meeting. ಮಾಡ್ಕೊಳ್ಳಿ please. We will send these slides also to you. Yeah, it is getting recorded with us, so you can always. Yeah. Please. Please. So light sleep, because some people say I'm a light sleeper, sir, because they are in the stage. Yeah. If you are a light sleeper, that means you are in stage 1 and stage 2, may not go to stage 3 and stage 4. Going into deep sleep is important, because during deep sleep only your muscles relax, your body organs relax, the metabolic rate comes down. Otherwise, light sleep, then you may not be able to give total relaxation to your body and body organs. So any doubt you can ask at the end, I will clarify. So this is NREM sleep, non-rapid eye movement. There are 4 stages in this phase. Then the REM sleep, rapid eye movement. See this, in the picture you are seeing how the EEG is recorded. Electrodes are put over the scalp. They are pasted on the scalp. Then 24 hours you can do the recording. Throughout night, you can record the electroencephalogram. The waves appear like that: alpha waves, beta waves, theta waves, and the delta waves, depending upon the level of your attention, how much you are relaxed, or whether you are disturbed. Then you will easily find out when you are dreaming. And dreams are consoling as well as comfortable. Our dreams are very bad dreams, very dangerous dreams, where you get emotionally disturbed. If you see ghosts, if you see gods, so all these things can be recorded. Not exact content, but the amount of disturbances you have in the mind because of the good dreams or bad dreams. So REM sleep is the one during which you dream. During NREM sleep, you don't dream. So that means 50 minutes of NREM sleep, your body relaxes. In REM sleep, you start dreaming. So every day, every night, 5 to 6 cycles of NREM sleep, REM sleep, they repeat one after the other. You go into NREM sleep, 1, 2, 3, 4. Then you go into REM sleep. Then come back to NREM sleep. Again, REM sleep, they repeat. So this you can easily see. Even actually in Google, you can search. You can see the EEG recordings of different stages, and then know more about how the brain cells work differently at various stages of sleep. So REM sleep is an important one, and it occurs every 1 hour, about 6 cycles a night.
And daytime sleep. So many of us would like to have daytime sleep, no work, or you're depressed, or the activities do not interest you, then you may lay down on the sofa or lay down even on the floor and go into sleep. So daytime sleep, usually 30 to 45 minutes, okay. But if you sleep for more than 45 minutes, then you become more lazy and you put on weight. And so short naps are okay. Short naps are okay, especially in old age, not during young age. Because during young age, every minute becomes important. For a student, every minute is vital. So only when you are very tired or tired physically or mentally, you can have short naps of 30 to 45 minutes. They are not very necessary. But if you do it, nothing to worry, especially in old age, nothing to worry, because unless you have good activities to fill up your time, many elderly people would like to have short naps during daytime also. But during young age, not a healthy habit. Not a healthy habit. We should avoid having short naps or long naps during daytime. Because if you sleep, your body energy is saved, and then more fat accumulates in the body, and you put on weight, and you become lazy. Insomnia is the most common problem all of us face one day or the other, or many people every day. Sir, ನಿದ್ದೆ ಬರಲ್ಲ ಸರ್, ಮಲಿಕೊಳ್ತೇನೆ, 10 ಗಂಟೆ ಆಗುತ್ತೆ, 12 ಆಗುತ್ತೆ. My wife sleeps and snores, I can't get sleep. Or my husband sleeps and snores, I can't get sleep. So insomnia is a technical term, it's not a disease. ಕೆಲವರು ನನಗೆ insomnia ಅಂತ ಬರ್ತಾರೆ. So insomnia is only a name given to where there is either difficulty to get sleep, initial insomnia, or difficult to remain asleep for 6 hours, middle insomnia, or early insomnia. You get up at 3 o'clock or 4 o'clock, early morning, where you would like to sleep up to 6 o'clock or 7 o'clock. So insomnia is a... bandwidth is very low. Hello? So insomnia is a name given to a condition where you have problem either getting into sleep or remaining asleep during night, or you wake up early morning. So please note this. The most common one of cause of insomnia is worries. Chinte. So chinte illadavaniಗೆ ಸಂತೆಯಲ್ಲಿ ಒಂದಿದ್ರೆ ಅಂತ bandwidth is very low. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ಒಂದಿದ್ರೆ ಅಂತ ಗಾದೆ. So if you don't have worry, you sleep well. If you start worrying about tomorrow's activities, worry about past activities, worry that you don't have money, or worry that you don't have a big car, worry that your wife is not listening to you, or husband is not obeying you. So any worry, because there will be 101 reasons. Chinte ko manuja. So manushyanige chinte bidade kadutte. So if you have worries, especially when you go to bed or during daytime, you are worried a lot and then try to sleep, you won't get sleep. Then negative emotions. When you have negative emotions, ಯಾವುದೇ ಕಾರಣಕ್ಕೆ ಭಯ ಇದೆ, ಕೋಪ ಇದೆ, ದುಃಖ ಇದೆ, then you can't sleep. So you have to avoid fear or anger or sadness when you go to bed. Tell your mind, ಹೇ ಮನಸ್ಸೇ, ಭಯ ಬೇಡ, ನಾಳೆ ಒಳ್ಳೇದಾಗುತ್ತೆ, ಕೋಪ ಬೇಡ. ಕೆಲವು ಕೋಪ ಮಾಡಿಕೊಂಡ್ರೆ ನಮ್ಮ ದೇಹಕ್ಕೆ ನಮಗೆ ಹಾನಿ ಆಗುತ್ತೆ, ಕೋಪ ಬಿಡು, ಅದು ಯಾರನ್ನ ಕ್ಷಮಿಸ್ಬಿಡಿ. Please excuse those people who have induced anger in you or couldn't do well, couldn't listen to you. Stop worrying about them. Again, dukkha. So we have losses, we are unemployed, we don't have money, we don't have comforts compared to our neighbors. So negative emotions are the cause of insomnia. Then pain. ಸರ್ ಅಲ್ಲಿ ನೋವು ಶುರು ಆಯ್ತು ಸರ್, ಇಡೀ ರಾತ್ರಿ ನಿದ್ದೆ ಬರಲಿಲ್ಲ ಸರ್. ಹೊಟ್ಟೆ ನೋವು ಶುರು ಆಯ್ತು, ಇಡೀ ರಾತ್ರಿ ನಿದ್ದೆ ಬರಲಿಲ್ಲ. ಕೈಕಾಲು ನೋವಿದೆ, ಜಾಯಿಂಟ್ ಪೇನ್ಸ್ ಇದೆ, ಇಡೀ ರಾತ್ರಿ ನಿದ್ದೆ ಮಾಡಲಿಲ್ಲ. ಸೊ ವೆರಿ ಕಾಮನ್ ಎಕ್ಸ್ಪೀರಿಯನ್ಸ್. ವೆನ್ ಹ್ಯಾವ್ ಎ ಫಿಸಿಕಲ್ ಪೇನ್ ಆರ್ ಮೆಂಟಲ್ ಪೇನ್, ಯು ಕಾಂಟ್ ಸ್ಲೀಪ್. Then various diseases.
So that's why most of the prescriptions of the doctors has a minor tranquilizer. The most common tablet prescribed by any doctor is alprazolam, Angsit, Trica, and so on. So most of the people who suffer from disease, similarly all inpatients, get a dose of minor tranquilizers because of the illness. They can't sleep, and the night time becomes a miserable time. ಎಲ್ಲ ನಿದ್ದೆ ಮಾಡ್ತಿದ್ದಾರೆ, ನನಗೆ ನಿದ್ದೆ ಬರ್ತಾ ಇಲ್ಲ, ನೋವಿದೆ. The once pain starts, then mind concentrate on the mind, on the pain, and then we suffer. Then other disturbances like too much light or too much sounds, impure air, then new place, insecurity. Very common. ಹೊಸ ಜಾಗಕ್ಕೆ ಹೋದ್ವಿ, ಹೋಟೆಲ್ ಇಟ್ಕೊಂಡಿದ್ದೇವೆ ಅಥವಾ ಇಂಟರ್ನೆಟ್ ಇಟ್ಕೊಂಡಿದ್ದೇವೆ, you can't get sleep because new place, mind always thinks that new place is not secure. Again, insecurity. So ಸುತ್ತಮುತ್ತ ಕಳ್ತನ ಆಗ್ತಾ ಇದೆ ಅಥವಾ various other kinds of insecurity issues are there in and around, then you can't sleep because your mind want to be either in light sleep so that you can awake when a thief enters or something happens in the neighborhood, then you can't go into deep sleep. So ಹಾಗಾಗಿ ಮಲಗುವ ಸ್ಥಳದಲ್ಲಿ ನಿಮಗೆ ಎಷ್ಟು ಬೇಕೋ, ಕೆಲವರಿಗೆ ತೀರಾ ಡಾರ್ಕ್ ಇದ್ರೂ ನಿದ್ದೆ ಬರಲ್ಲ ಅಥವಾ ತೀರಾ ಲೈಟ್ ಜಾಸ್ತಿ ನಿದ್ದೆ ಬರಲ್ಲ. ಸೊ you put a small bed lamp, especially children. They are afraid of total darkness. They develop sleep disturbance or bad dreams. Or any sound. Even sometimes, even the ticking of the clock can disturb you. Like ಮಧ್ಯರಾತ್ರಿ ಇದ್ದಾಗ the ticking of the clock is so loud for you, you can't sleep again. Or water drops in the bathroom. A tap is leaking and the droplet of water which makes sounds can disturb your sleep and you will not sleep at all. ಹಾಗಾಗಿ ಲೈಟ್, ಸೌಂಡ್, ದೆನ್ ಏರ್. ಕೆಲವು ಸಲ ಹಲವಾರು ಬೆಡ್ರೂಮ್ನಲ್ಲಿ ಕಿಟಕಿ ಓಪನ್ ಮಾಡೋದೇ ಇಲ್ಲ. ನೋ ಸರ್ಕ್ಯುಲೇಷನ್. ದೇ ಪುಟ್ ಆನ್ ದ ಫ್ಯಾನ್ ಅಂಡ್ ದ ಸೇಮ್ ಇಂಪ್ಯೂರ್ ಏರ್ ಗೆಟ್ ಸರ್ಕ್ಯುಲೇಟೆಡ್ ಇನ್ ದಿ ಅಥವಾ AC. So sleeping in the AC is not very healthy because same, though they may claim that our AC gives you fresh air, but same impure air gets circulated. That's why better not to sleep in a AC room. Keep the doors and windows, or at least windows open. If you can't close the door, and let the air, good air circulation in the room where you sleep. Then new place, then reassure yourself that the place is safe, and pray God and see that you feel secure. So these are the common cause of insomnia, worries, negative emotions, physical pain or mental pain, then various diseases, physical diseases, mental diseases, and other disturbances. How to sleep well? Every one of us want to sleep well. ಸುಖವಾದ ನಿದ್ರೆ ಮಾಡಬೇಕು. So ಸುಖವಾದ ನಿದ್ರೆ means is one of the component of the well-being or happiness. ಹೇಗೆ ಒಳ್ಳೆಯ ಊಟದಿಂದ ಸಂತೋಷ, ಹಾಗೆ ಒಳ್ಳೆಯ ಸುಖವಾದ ನಿದ್ರೆಯಿಂದ ಸಂತೋಷ. ಸೊ ನಿಮಗೆ ಸುಖವಾದ ನಿದ್ರೆ ಬೇಕು ಅಂತಂದ್ರೆ, if you want to sleep well, one is, as I told you, fix the sleep in time and sleep out time. ಮಲಗುವ ಸಮಯವನ್ನ ಹಾಗೆ ಏಳುವ ಸಮಯವನ್ನ ಬದಲಿಸಬೇಡಿ. 10 ಗಂಟೆ ಮಲಗಿಕೊಳ್ತೇನೆ, 10 ಗಂಟೆ ಮಲಗಿ. 6 ಗಂಟೆಗೆ ಹೇಳ್ತೀನಿ, 6 ಗಂಟೆಗೆ ಹೇಳಿ. 5 ಗಂಟೆಗೆ ಹೇಳ್ತೀನಿ ಅಥವಾ 7 ಗಂಟೆಗೆ ಹೇಳ್ತಾರೆ. ಸೊ ಫಿಕ್ಸ್ the sleep in time and sleep out time and see that you follow the clock. So follow the clock to sleep in and sleep out. Again, before going to bed, drink either warm water or warm milk. Because sometimes, you may have taken a heavy meal, a very masala meal, uppu, kara, jasti irtakanta, non-vegetarian food. So you have taken more and then the stomach is getting irritated and more acid is produced, and you drink half a cup of warm milk or warm water. That will reduce the acidity in the stomach, reduce the masala effect of the food, and you may sleep well. Then relax before you sleep. ಮಲಗುವ ಮೊದಲು ಅರ್ಧ ಗಂಟೆ ಕಾಲ ರಿಲ್ಯಾಕ್ಸ್ ಮಾಡಿ. ಈಗ ಪ್ರೈಮರಿ ಕೊಟ್ಟಾಗೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಉಪಯೋಗಿಸಿ ಪ್ರಾಣಾಯಾಮ ಮಾಡಿ, ಮೆಡಿಟೇಷನ್ ಮಾಡಿ,
ಅಥವಾ ಒಳ್ಳೆಯ ಸಂಗೀತ ಕೇಳಿ, ಅಥವಾ ಮಕ್ಕಳಿದ್ರೆ ಅವ್ರ ಜೊತೆ ಹರಟೆ ಹೊಡೀರಿ, ಗಂಡ ಹೆಂಡತಿ ಹರಟೆ ಹೊಡೀರಿ. ಸೊ half an hour you relax. Don't worry about what happened on that day. Don't worry about what will happen tomorrow or the various problems you are facing, whether it's a financial problem or mother-in-law, daughter-in-law problem, or your children are not doing in their school, or to improve their performance, or your son has failed in the recent SLC examination or the PUC examination, then you may not get sleep. Then avoid coffee and tea. So many people develop the habit of having a cup of coffee and tea, either after food, after dinner, or even before going to bed. So because they want to refresh themselves with caffeine. So better avoid having a cup of coffee or tea because they contain caffeine, which disturb the sleep center. That's why many students, even my own classmates, used to bring one glass full of coffee and tea to study till 2 o'clock or till 1 o'clock during examination period. And morning they would get up late and then they would be in a hurry and they may not be able to do well in the exam at all. Then avoid heavy food. So, ಊಟ ಹೆಚ್ಚು ಬೇಡ. Don't eat to the brim of your neck. So, ನಾವು ನೆಡ್ತುತ್ತು ಬೇಕು ಅಂದೊಡನೆ ಕಮ್ಮಿ ಮಾಡಿ and don't take heavy food at bedtime. Then pray God, ದೇವರ ಧ್ಯಾನ ಮಾಡಿ. If you are religious, if you believe in God, and if you believe in that God will help you, then tell yourself, tomorrow will be a good day for me. ನಾಳೆ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ. ಅಥವಾ ಯಾವುದೇ ಹೊಸ ಕಷ್ಟಗಳು ಬರದೇ ಇರಲಿ ಅಥವಾ ಇರೋ ಕಷ್ಟ ಕಮ್ಮಿ ಆಗಲಿ ಅಂತ ಹಾರೈಸ್ಕೊಂಡು ಮಲಿಕೊಳ್ಳಿ. So we say good night to our friends, good night to the spouse, good night to our children, because good night means so the next day will be a good day for you ಅಂತ. ಹಾಗಾಗಿ so this is the simple sleep hygiene tips. Fixing sleeping time, sleep out time, drink warm milk or warm water, or relax before sleep, relaxation activities, avoid coffee and tea and alcohol. I'll come to that. Alcohol. Many people take alcohol to get sleep, but unfortunately, they may get sleep with alcohol, either beer or brandy, whiskey, or even other intoxicating liquids, but they will have hangover the next day. Or after some time, if you get good sleep with 30 ml of alcohol, then you need 60 ml, then 90, then 180, and the amount keeps increasing. So especially people who do a lot of intellectual work, full day work in office, full day work in the field, our farmers or our stone cutters or other people who do physical labor, and they say, so now kududre namage nidde barsa. So they get into the habit of taking alcohol to get sleep, and they get addicted to alcohol, and they have to keep on increasing the amount of alcohol to get sleep. But next day they don't feel fresh because of hangover. So avoid intoxicating drinks and coffee and tea before going to sleep. Then the question comes, every day our center are all psychiatrists, all doctors, when we prescribe medicines. So these are the most common medicines prescribed all over the world. Lorazepam, nitrazepam, alprazolam, amitriptyline, then even antihistamines, which are known as anti-allergy drugs, Avil or Avomine. So these are the tablets prescribed by doctors or tablets taken by people themselves. ಈಗ ಒಂದ್ಸತಿ ಯಾರೋ ಡಾಕ್ಟರ್ ಬರ್ಕೊಡ್ತಾರೆ, ಸರ್ ಅವಿಲ್ ಬರ್ಕೊಟ್ರು ಸರ್, ನಿದ್ದೆ ಬಂತು ಸರ್, ಈಗ ನಾನು 8 ವರ್ಷದಿಂದ ಅವಿಲ್ ತಿಂತಾ ಇದ್ದೀನಿ ಸರ್. ಅದು ಅಲ್ಪಸಲಂ ಯಾರೋ ಪುಣ್ಯಾತ್ಮ ಡಾಕ್ಟರ್ ಬರ್ಕೊಟ್ರು, then I am taking all these CS. So people taste the medicines and keep taking for a longer time. Again, many people are afraid to touch these tablets because they believe that they are habit forming or they cause addiction. So both views are, extreme views are not appropriate. So if you want to use a minor tranquilizer, lorazepam, nitrazepam, alprazolam, or amitriptyline, or Avil, or Avomine, take it
under the guidance of a doctor. Don't make it a habit. Don't self-medicate. That's why now there is a rule, they are scheduled H drugs except this Avil and Omine. All others are scheduled drugs. Even one tablet will not be sold by the pharmacist extra. If it's found, his license will be cancelled. So to get Lorazepam, you have to get a fresh prescription from the doctor, or Nitrazepam, or Alprazolam, because many of these alcoholics use these drugs along with alcohol to get a better kick. So many alcoholics, they put these tablets into alcohol, and then they think that they get a better kick from alcohol and abuse. And even other people who use ganja, cocaine, or dexamphetamine, they also add minor tranquilizers to get more nashe or more intoxication. So that's why every one of us should be very, very careful in using these drugs to get sleep, and stop it as early as possible, or not to increase the dose without consulting a doctor. For short period, it's okay. Under medical supervision, use of these medicines are okay. When the doctor prescribe these medicines, then discuss with the doctor, sir, how long I should take? 1 ವಾರ ತಗೋಬೇಕಾ, 1 ತಿಂಗಳು ತಿಳ್ಕೋಬೇಕಾ, ಅಥವಾ 2 ತಿಂಗಳು ತಿಳ್ಕೋಬೇಕಾ, and dose 1 milligram ಸಾಕಾ, 5 milligram ಸಾಕಾ. So then do not drink alcohol to sleep, as I told you just now. Nidre ಮಾಡಲು ಮದ್ಯಪಾನ ಖಂಡಿತ ಬೇಡ. Otherwise, many people, they think that alcohol is a good sleep inducer, and then depend on alcohol, and then getting into a lot of difficulties. So drugs ಬಗ್ಗೆ ಅನುಮಾನ ಇತ್ತು ಅಂದ್ರೆ ಆಮೇಲೆ ಮತ್ತೆ ಕೇಳಿ. They're quite safe provided you use them under the guidance of a doctor. Similarly, some of your counselors, when you are counseling a person, if a person is having sleep disturbance, not happy with the amount of sleep, or a lot of dreams disturb him, then you can suggest to him that go to a doctor and then get medicines to improve your sleep, and then stop it as early as possible, and continue your counseling. Then what are the sleep disorders? Sleep disorders. Again, sleep disorders are many types. One is sleep talking. Sleep talking is a very common disorder seen in children, seen in adults. Of course, in old age, it's not very common. Both sleep talking and sleep walking, they are seen in children, adolescent boys and girls, and adults. Nidre ಮಾಡುವಾಗಲೇ they keep talking. Sometimes they talk so loudly, it disturbs the other person who is sleeping in the same room. Or sleepwalking, though it's not a very common phenomena, but shown in a very big manner in our movies or in our TV shows, how the hero or heroine keeps walking during sleep and getting into difficulties or getting into funny situations. So sleep talking, sleepwalking, very common disorder. If it occurs once in a way, nothing to worry. If they repeat quite often, that means this person is having a emotional disturbance ಅಂತ ಅರ್ಥ. ಹಗಲೊತ್ತಿನಲ್ಲಿ ಮಾತಾಡೋಕೆ ಅವಕಾಶ ಇಲ್ಲದ್ರೆ ನಿದ್ದೆಯಲ್ಲಿ ಮಾತಾಡೋಂಗಾಗುತ್ತೆ. ಹಗಲೊತ್ತಿನಲ್ಲಿ ಫ್ರೀಡಮ್ ಇಲ್ಲ, ಎಲ್ಲೋಗ್ಬೇಕು ಅಂತ ನಿಮಗೆ restrictions ಇದೆ, then you start walking during sleep. Or many times because of, as part of depression, you may start walking. Because I remember one case when I was doing DPM, a boy was sleepwalking. Where he was going, nobody knew. But when we told the parents, follow him where he goes. So he goes to a house where earlier they were living, and their mother dead body was kept. And then this person, because of losing the mother, used to go there, walk down there, sit and weep in the place where dead body of the mother was kept, and used to come back. And he didn't remember that he was doing this activity during night time. So many people, because of depression or because of anxiety, they want to walk away from the place of distress, and they do it during sleep. Then fear and nightmares. Nightmare. ಸ್ವಲ್ಪ ಕೆಟ್ಟ ಭಯಂಕರ ಕನಸು ಸರ್. ಎದ್ದಾಗ ಎದೆ ಹೊಡ್ಕೊಳ್ತಿರುತ್ತೆ, ಮೈಯಲ್ಲಿ ಬೆವತೋಗಿರ್ತಾನೆ, ನಾನು ಸತ್ಯ ಹೋಗ್ತೀನಿ ಅಂತ ಅಂದ್ಬಿಟ್ಟು ಸರ್ ಅವಾಗ. ಸೊ ನೈಟ್ ಮೇರ್ಸ್ ಆರ್ ವೆರಿ ಕಾಮನ್. Again, people come for help.
children are brought with nightmares. So suddenly he screams, get up, and looks so much disturbed. He starts weeping, starts crying, and then it takes half an hour, 1 hour to pacify him. Then he may sleep or he may not sleep, and next day also he gets disturbed. So nightmares, whereas night terrors, they don't remember. Nightmares and night terrors are one and the same. The difference is the nightmare, they remember the dream and report what bad dream they had. Whereas night terrors, night terror, they don't even remember. They got up, showed fear reaction. Then during night time, some of people can become aggressive, suddenly hit a person next there are, he may go and destroy certain articles and show aggression. And later claim amnesia. ನನಗೇನೋ ಗೊತ್ತೇ ಇಲ್ಲ, ಅವ್ರು ನಿಮ್ಗೆ ಹೊಡೆದ್ನ ಅಥವಾ ಪತ್ರದ ಟಿವಿ ಹೊಡೆದಾಕದಂತೆ ನನಗೆ ಗೊತ್ತೇ ಇಲ್ಲ, ಮೊಬೈಲ್ ಎಸದಂತೆ ಗೊತ್ತೇ ಇಲ್ಲ. And grinding teeth, hallu masata, again very common in children. Many times, the child grinds teeth so much, arda halle saudogirutte. Again, the sound of grinding teeth wakes up the mother, wakes up other people who are sleeping in the same room. So, grinding teeth, called bruxism. Then passing urine in the sleep. So again, very common children, adolescent boys and girls, and even later. They have gone to the bathroom, then sleep, but during sleeping time, they have passed urine in the bed itself, wetting the bed, wetting their clothes, and later feel very shameful. So, passing urine or what we call enuresis. Or during sleep, passing semen. Very common in adolescent age group, boys or people who do not get married even at the age of 30 because they have sexual dreams and then they have erection of the genital organ and pass semen because semen is produced every minute and there's a mechanism to store 15 ml of semen in the seminal sac, and once it is full, during sleep, it's discharged. And in our country, passing semen during sleep, swapnaskalana, nidaskalana, people think that it's a bad thing to occur. Then a person believes that he becomes weak, he becomes sterile, he becomes impotent. So passing semen is a normal activity, nothing to worry about this, because many times when you counsel adolescent boys, they with shy they report, sir, ನನಗೆ ಸ್ವಪ್ನಸ್ಕಲನ ಆಗುತ್ತೆ, ವೈರಸ್ಕಲನ ಆಗುತ್ತೆ, ನಾನು ವೀಕ್ ಆಗ್ತಿದ್ದಾನೆ. And there are many all these ಡೋಂಗಿ sexologists, they threaten him, ನಿನಗೆ ನಿದ್ರಾಸ್ಕಲನ ಆಗ್ತಿದೆ, ಸ್ವಪ್ನಸ್ಕಲನ ಆಗ್ತಿದೆ, ನೀನು ವೀಕ್ ಆಗ್ಬಿಡ್ತೀಯ, ನಿಂದ ಇಂಪಾರ್ಟೆಂಟ್ ಆಗ್ಬಿಡ್ತೀಯ, ನಿನ್ಸೋದಕ್ಕೆ ನನ್ನ ಔಷಧಿ ಇದೆ, 10,000 ರೂಪಾಯಿ ತೊಂಬ, 20,000 ತೊಂಬ ಅಂತ they exploit. So passing semen is a normal phenomena during sleep, nothing to worry. We have to educate the adolescent boy or an adult who is not having an opportunity to have sexual life. Again, sleep apnea. Sleep apnea is another important, very dangerous disorder where you are sleeping, suddenly you wake up with fear and you think that you can't breathe. You can't breathe. You rush to the window and then take a deep breath and then feel that you may die out of breathlessness. So sleep apnea is a symptom of lung disease. Or sleep apnea can be a manifestation of underlying severe emotional problems, anxieties and depressions. So sleep apnea is increasing all over the world, and that's why in many hospitals now sleep clinics are run, and all people with lung diseases, when they report sleep apnea, it is investigated to find out there is any problem with the lungs. And also the sleep paralysis. You wake up, then find that you can't move your body, you can't move your hands, you can't move your legs for few seconds to 1 or 2 minutes. Then ಆ period ನಿಮಗೆ ನನಗೆ ಲೆಕ್ಕ ಹೊಡೆದು ಬಿಟ್ಟಿದೆ, ಕೈ ಕಾಲು ಆಡ್ಸಕ್ಕಾಗ್ತಾ ಇಲ್ಲ, ಕೂಗೋದಕ್ಕೆ ಶಬ್ದನೂ ಹೆಚ್ಚು ಬರ್ತಾ ಇಲ್ಲ, and you are mute and you are paralyzed. But sleep paralysis lasts only for
a few seconds to 1 minute or maximum 2 minutes. Then you relax, then you'll be able to move your body. So again, it's not a disorder by itself, but disturb the individual, thinking that it's a forerunner of paralysis. Sleep paralysis, not a forerunner of true paralysis later. ಹಾಗೆ ಮೂಮೆಂಟ್ಸ್. ಸೊ ಮಲಗಿರ್ತಾನೆ, ಸಡನ್ ಆಗಿ ಒಂದು ಕಾಲು ಒದರ್ತಾನೆ, ಕೈ ಒದರ್ತಾನೆ, ಅಥವಾ ಕಿಕ್ ಮಾಡ್ತಾನೆ, ಅಥವಾ his whole body will be shivering. So many parents report movements of the legs or hands of the individual children, or husband wife may report such movements during sleep of the spouse. Then you may even have fits during night, during sleep. So it's called sleep fits. And in some people, they have fits only during sleep, not during daytime. So sleep fits have to be treated. Sleep movements, what we call restless leg syndrome. Legs and hands keep moving and kicking movements. Person will not be aware of the movements. Again, it has to be investigated, and then if it's due to emotional problems or due to some other issues, we have to analyze and then either reassure the person or treat the person. So these are the common sleep disorders: sleep talking, sleepwalking, then fear and nightmares and night terrors, then showing aggression during sleep, grinding teeth. In a grinding teeth, the most common thing is janta vitide anta. But till jantu ide, worms are there in the intestine. It's not true, because worms giving rise to grinding teeth quite often is a rare phenomenon. Grinding teeth is mainly an emotional problem. Underlying anxiety and depression is the cause of teeth grinding. Then passing urine, again psychogenic, and then sometimes it is a neurological problem. 7, normal. Apnea is a serious issue. It has to be attended to. Then sleep paralysis can be ignored, and sleep movements can also be ignored unless they were violent in nature, and sleep fits have to be treated. Snoring is another common problem. People complain. Sir, ಎಷ್ಟು ಗೊರಕೆ ಹೊಡಿತಾರೆ ಅಂತಂದ್ರೆ ಅವರಿಗೆ ಸುಖವಾದ ನಿದ್ರೆ, ಸೌಂಡ್ ಸ್ಲೀಪ್, ಸೌಂಡ್ ನನಗೆ, ಸ್ಲೀಪ್ ನಮ್ಮ ಯಜಮಾನರಿಗೆ ಅಂತ, ಅಥವಾ ಸ್ಲೀಪ್ ನನ್ನ ಹೆಂಡತಿಗೆ, ದೆನ್ ಸೌಂಡ್ ಫಾರ್ ಮೀ. ಸೊ ಸ್ನೋರಿಂಗ್ ಇಸ್ ನಾಟ್ ಎ ಡಿಸೀಸ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಗೊರಕೆ ಹೊಡೆಯೋದು ಕಾಯಿಲೆ ಅಲ್ಲ. ಸೊ ಗೊರಕೆ ಸೌಂಡ್ ಬಂತು ಅಂತಂದ್ರೆ some obstruction to the airway, starting from nose to throat to the bronchus. ಹಾಗಾಗಿ ಉಸಿರಾಟದ ಮಾರ್ಗದಲ್ಲಿ ಯಾವುದೇ ಅಡಚಣೆ ಬಂತು ಅಂತಂದ್ರೆ ದೆನ್ ದ ಸೌಂಡ್, ಈಗ ಫ್ಲೂಟ್ ನಲ್ಲಿ ನೀವು ಉಸಿರು ಬಿಡ್ತೀರಿ, ಫ್ಲೂಟ್ ನಲ್ಲಿ ಅದು ಸಂಗೀತವಾಗಿ ಹೊರಹೊಮ್ಮತ್ತೆ. ಹಾಗೆ ಇಲ್ಲಿ ದಿ ನೋಸ್ ಅಂಡ್ ದಿ ಏರ್ ಪಾತ್ವೇ when it's obstructed, while breathing out, you make the sound. So gorke can be easily avoided by good breathing exercise, pranayama. I use thin pillow. ಅಥವಾ ಪಿಲ್ಲೋ ಇಲ್ಲದೆ ಮಲಗುವ ಅಭ್ಯಾಸ ಮಾಡಬೇಕಾಗತ್ತೆ. ಯಾಕಂದ್ರೆ ಥಿಕ್ ಪಿಲ್ಲೋ ಆಯ್ತು ಅಂತಂದ್ರೆ ದಿ ನೆಕ್ ಬೆಂಡ್ ಆಗುತ್ತೆ, ಹಾಗೆ ಏರ್ವೇ ಅಬ್ಸ್ಟ್ರಕ್ಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಲೆಟ್ ದೆಮ್ ಯೂಸ್ ಎ ಥಿನ್ ಪಿಲ್ಲೋ, and then better you consult a ENT doctor, ear, nose, throat doctor. You'll find out if there's a deviated nasal septum in the nose, or a growth like polyp in the nose, or increased size of the lymph nodes, or the tonsils, adenoids. So those things have to be identified and has to be corrected. ಹಾಗಾಗಿ ಯಾರಿಗೆ ಗೊರಕೆ ಜಾಸ್ತಿ ಇದೆ ಅವರು ಬೆಟರ್ ಯು ಕನ್ಸಲ್ಟ್ ಎ ENT doctor, so that you know where is the obstruction, and doctor will tell you what to do. And simple breathing exercise, pranayama, anuloma viloma. So take the breath through one nostril and blow it out through the other nostril, and vice versa. So a good breathing exercise will prevent snoring, and then obesity also increases the snoring. Obesity. So you have to lose weight and then keep the body fit, and then snoring disappears. Otherwise, snoring can be a serious disturbance for the partner. And many times, when people think of going for divorce, or husband and wife sleep separately, sir, I can't bear his
sound, and we hardly sleep together. We sleep in different rooms. Excess sleep is another important activity. So irresistible sleep is ಸರ್ ನಿದ್ರೆ ವಿಪರೀತ ಸರ್, ಎಲ್ಲಿಂದ ನಿದ್ದೆ ಬರ್ತದೆ. ಹಾಗೆ 6 ಗಂಟೆಗೆ ಎಳಿಬೇಕು ಅಂತ ಅಂದ್ಕೊಳ್ತೇನೆ, 9 ಗಂಟೆ ಆದರೂ ನಿದ್ದೆ ಮುಗಿಯುವಲ್ಲ, ಅಥವಾ ಹಗಲೊತ್ತಿನಲ್ಲಿ ನಿದ್ದೆ ಬರ್ತದೆ, ಡ್ರೈವಿಂಗ್ ಮಾಡಿ ನಿದ್ದೆ ಬರುತ್ತೆ. ಸೊ ಮೆನಿ ಟೈಮ್ಸ್ ಪೀಪಲ್ ಕಂಪ್ಲೇನ್ ಆಫ್ ಎಕ್ಸಸ್ ಸ್ಲೀಪ್ is another problem. So it is irresistible. So what are the causes? Tension ಇಂದ ಆಗ್ಬೋದು, ಸ್ಟ್ರೆಸ್ ಇಂದ ಆಗ್ಬೋದು, ಡಿಪ್ರೆಷನ್ ಇಂದ ಆಗ್ಬೋದು. ಹಾಗೆ there is a condition called narcolepsy. So narcolepsy is a biological disorder where there is an intense desire or need to sleep. ಅಷ್ಟು ಹೋಗ್ತಿದ್ದಾಗೇನೆ ಅಲ್ಲೇ ಫುಟ್ಬಾಲ್ ಮಲ್ಕೊಂಡಾಗ್ಬೋದು. ಅದು ವರ್ಕ್ ಮಾಡ್ತಾ ಇರ್ತೀರಿ, ಸಡನ್ಲಿ ಯು ಡಿಸೈಡ್ you can't avoid sleeping and you sleep off. So anywhere, anytime, there's urge to go to sleep and you go into deep sleep. It's called narcolepsy. It's a neurological condition. It has to be treated. But most of the time, excess sleep is due to tensions, stress, and depression. Ottada, khinnate, avoid ಮಾಡ್ತು ಅಂತಂದ್ರೆ then excess sleep will be less. Then dreams. Coming to dreams. So dreams are very, very interesting for all of us. ಕನಸಲ್ಲಿ ಏನ್ ಕಾಣ್ತೇವೆ? ದೇವ ಭೂತ ಕಾಣ್ತೇವ ಅಥವಾ ರಂಬೆ ಊರುಷಿಯನ್ನು ಕಾಣ್ತೇವ? ಕನಸುಗಳಲ್ಲಿ ದೇವರು ಬರ್ತಾನ? So many times we believe that God comes through dream. ಎಷ್ಟೋ ದೇವಸ್ಥಾನಗಳನ್ನ ಕಟ್ಟಲು ಹೇಳ್ತಾರೆ, ಸರ್ ನನಗೆ ದೇವರು ಕನಸಲ್ಲಿ ಬಂದು ಇಂಥ ಕಡೆ ನಾನು ವಾಸ ಇದ್ದೇನೆ, ನನಗೊಂದು ಗುಡಿ ಕಟ್ಸು ಅಂತ ಕನಸು ಹೇಳ್ತು ಸರ್ ಅಂತ. ಹಾಗೆ ಕನಸಲ್ಲಿ ಬರ್ತಕ್ಕಂಥದ್ದನ್ನ ಮೆನಿ ಪೀಪಲ್ ಎಕ್ಸಾಜುರೇಟ್ ಅಂಡ್ ದೆನ್ ಟೆಲ್ ದೇರ್ ವಂಡರ್ಫುಲ್ ಡ್ರೀಮ್ಸ್, ಆರ್ ದೇ ರಿಪೋರ್ಟ್ ಇವನ್ ವೆರಿ ವೆರಿ ಬ್ಯಾಡ್ ಡಿಸ್ಟರ್ಬಿಂಗ್ ಡ್ರೀಮ್ಸ್. ಸೊ ವಾಟ್ ಆರ್ ದೀಸ್ ಡ್ರೀಮ್ಸ್? ಪ್ಲೀಸ್ ರಿಮೆಂಬರ್, ಡ್ರೀಮ್ಸ್ ಆರ್ ಪಾರ್ಟ್ ಆಫ್ ಅವರ್ ಸ್ಲೀಪ್. ನಿದ್ರೆಯ ಒಂದು ಅವಿಭಾಜ್ಯ ಅಂಗ, ಪಾರ್ಟ್ ಆಫ್ REM sleep. ಸೊ ಕನಸುಗಳು ದೇ ರೆಪ್ರೆಸೆಂಟ್ ಅವರ್ ಥಾಟ್ಸ್, represent our desires, then represent our fantasy, ನಮ್ಮ ಕಲ್ಪನೆಗಳು, ಹಾಗೆ ನಮ್ಮ ಅನುಭವಗಳು, ಎಕ್ಸ್ಪೀರಿಯನ್ಸಸ್, ಆರ್ ಇವನ್ ಎಮೋಷನ್ಸ್. ಸಿಗ್ಮಂಡ್ ಫ್ರಾಯ್ಡ್ ನಮ್ಮ ಎಕ್ಸ್ಪೀರಿಯನ್ಸ್ಗಳೇ ನಮ್ಮ ಕನಸು ಬರುತ್ತೆ ಅಂತ ಹೇಳ್ತು ಅಂತಂದ್ರೆ, then some psychologists like they tell that human experiences may come through or might, because we're all part of human race. The human experiences, they may not be my experiences, but they may come through our dreams. ಹಾಗಾಗಿ ನಮ್ಮ ಆಲೋಚನೆಗಳು, ಆಸೆಗಳು, ಹಾಗೆ ನಮ್ಮ ಕಲ್ಪನೆಗಳು, ನಮ್ಮ ಅನುಭವಗಳು ಎಲ್ಲ ಮಿಕ್ಸಪ್ ಆಗುತ್ತೆ. ದಟ್ಸ್ ವೈ ಮೆನಿ ಟೈಮ್ಸ್ ಡ್ರೀಮ್ಸ್ ಆರ್ ಅಬ್ಸರ್ಡ್. ತಲೆ ಕೂಡ ಅರ್ಥವಾಗಲ್ಲ. ಒಂದು ಸೀನ್ ಬರುತ್ತೆ, ನೆಕ್ಸ್ಟ್ ಸೀನಲ್ಲಿ ಏನೇನೋ ಆಗುತ್ತೆ, ಮತ್ತೊಂದು ಆಗುತ್ತೆ. ದೇರ್ ಇಸ್ ನೋ ಕಂಟಿನ್ಯೂಟಿ ಅಂಡ್ ವಿ ಗೆಟ್ bewildered. Suddenly we see our dead father and suddenly he becomes alive. Then we become a child, then there will be fighting. So the theme many times can be very, very confusing and there is no logical connection. So the psychologist, so Sigmund Freud was the one who did lot of studies on dreams, dream interpretation. He wrote a book in 1902. It's a landmark publication of Sigmund Freud. Landmark publication of sleep and dreaming, and he goes on describing the various dreams of the clients, of the patients whom he treated, various emotional issues, various sexual issues, repressed emotions, and it's a very wonderful book to go through. You can download it and go through Interpretation of Dreams by Sigmund Freud. So ಕನಸುಗಳು ಬಿದ್ದೇ ಬೀಳುತ್ತೆ, and they represent our experiences, thoughts, and fantasies. ಹಾಗೆ ಒಂದು ರಾತ್ರಿಗೆ 1 ಗಂಟೆ ಕಾಲ, ಟೋಟಲ್ 1 hour we dream, 10 minutes each, 5 times or 6 times, totally about 1 hour we dream. But 95% of dreams we don't remember, we don't recall. There is a mechanism in the brain
You have a dream, then REM sleep, then go into NREM sleep, then you forget the dream which you had. Only early morning dreams, or if you wake up during dreaming time, you may remember only a short period. ಬರೆದ್ರೆ ಇಲ್ಲದ್ರೆ ಬರೆದ್ರೆ ಬೆಳಿಗ್ಗೆ ಏನು ಜ್ಞಾಪಕ ಇರೋದಿಲ್ಲ. ಸೊ ಹಾಗಾಗಿ during one night we may have about 1 hour 60 minutes of dreaming period. Most of them are not recalled. ಯಾಕೆ ರೀಕಾಲ್ ಮಾಡ್ತಾನೆ ಇನ್ನಷ್ಟು ಸಮಸ್ಯೆಗಳು ಇನ್ನಷ್ಟು ತೊಂದರೆಗಳಾಗತ್ತೆ ಅಂತ ಹೇಳಿ there is a mechanism in our mind that dream went out your emotions, then went out your experiences, and next day when you get up, then your mind is free. So that's why Freud said dreaming is a part of relaxation or part of ventilation. ನಿಮ್ಮ ಅನುಭವಗಳನ್ನ ಅಥವಾ ಕೆಟ್ಟ ಅನುಭವಗಳನ್ನ ಅಥವಾ ನೋವಿನ ಅನುಭವಗಳನ್ನ ಕನಸಿನಲ್ಲಿ ಅಥವಾ peaceful, you want to beat your wife but you can't beat your wife during sleep, dream you have better and then feel happy. Or you can't fight against your enemy and in the dream you fight with him and kill him and next day you feel better. So that's why you are a middle class person, then you dream as though you are the richest person in the world, have all luxuries, or you are in company of many beautiful girls and you romance with them and then next day you feel better. So Freud says dreams are our wish fulfillment. ನಮ್ಮ ಆಸೆಗಳನ್ನ ನಾವು ಕನಸಲ್ಲಿ ತೀರಿಸಿಕೊಳ್ಳುತ್ತೇವೆ, ಹಾಗೆ ನಮ್ಮ ಭಯಗಳನ್ನ ಕನಸಲ್ಲಿ ಮುಖಾಂತರ ಹೊರಹಾಕ್ತೇವೆ, ನಮ್ಮ ದ್ವೇಷವನ್ನ ಹೊರಹಾಕ್ತೇವೆ, ಆಮೇಲೆ ನೆಕ್ಸ್ಟ್ ಡೇ ಯು ಫೀಲ್ ಬೆಟರ್. ಸೊ ದೇ ಆರ್ ಗಾರ್ಡಿಯನ್ ಆಫ್ ಸ್ಲೀಪ್. ಫ್ರಾಯ್ಡ್ ಸೇಸ್ ಡ್ರೀಮ್ಸ್ ಆರ್ ಗಾರ್ಡಿಯನ್ ಆಫ್ ಅವರ್ ಸ್ಲೀಪ್. ನಿದ್ರೆಯನ್ನ ಅವು ಗಾರ್ಡಿಯನ್ ತರ ಅಥವಾ ಪೋಷಕ ತರ ನೋಡ್ಕೊಳ್ಳುತ್ತೆ. ಹಾಗೆ dreams are the natural path to understand our subconscious mind. That's why in psychoanalysis, Freud developed a method of interpretation of dreams. He would put the person on a couch and ask him to narrate all his dreams. And ಏನು ಕನಸ್ಬಿತ್ತು ನಿನಗೆ, ಓದ್ ತಿಂಗಳು ಏನು ಕನಸ್ಬಿತ್ತು, ಚಿಕ್ಕಂದಿನ ಕನಸಾದ್ರೆ ಜ್ಞಾಪಕ ಇದೆಯಾ, ಎಲ್ಲ ಹೇಳೋದು. So he would record all the dreams of the person one by one and then start interpreting. ಈ ವಯಸ್ಸಿನಲ್ಲಿ ಈ ಡ್ರೀಮ್ ಬರಬೇಕಾದ್ರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಏನೋ ತೊಂದರೆ ಆಗಿತ್ತು, ಚಿಕ್ಕ ವಯಸ್ಸಿನಲ್ಲಿ ಯಾವುದೋ ಒಂದು ಅನುಭವ ಈಗ ಈ ರೂಪದಲ್ಲಿ ಬರ್ತಾ ಇದೆ. ಸೊ ಆ ತರ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ he thought was the way to understand the subconscious mind and the unconscious mind. But anyway, those things are given up now. As part of counseling, we never interpret dreams because they're so confusing. It takes long time to understand the dreams because dreams ಅಲ್ಲಿ ಎಲ್ಲ ಸಿಂಬಾಲಿಕ್ ಆಗಿ ಬರ್ತದೆ, ಸಾಂಕೇತಿಕವಾಗಿ ಬರ್ತದೆ. ಮೇಲಿಂದ ಕೆಳಗೆ ಬಿದ್ದ ಡ್ರೀಮ್ಸ್ ಬಹಳ ಜನ ರಿಪೋರ್ಟ್ ಮಾಡ್ತಾರೆ. And then Freud said falling from height repeated means you don't have confidence, self-confidence, you're anticipating failure. ಅಥವಾ some sexual themes may occur through some symbolic manner. You are entering into a cave. So that's a symbol he gives. If you're entering into a cave and then you don't know the way out, that means you have a lot of difficulties in the sexual life. This is how we interpret. Agagi. Interpretation of dreams is very interesting but not very easy to do. And anyway, we don't use it as part of therapy nowadays. Content, don't worry. Content of dreams, don't worry. ಕನಸಿನಲ್ಲಿ ಏನು ಹೂರಣ ಇದೆ, ಕನಸು ಏನು ಬಿತ್ತು, ನಮ್ಮಲ್ಲಿ ದುಸ್ವಪ್ನ ಮತ್ತೆ ಒಳ್ಳೆಯ ಸ್ವಪ್ನಗಳು ಒಂದಿಷ್ಟೇ ಕೊಡ್ತಾರೆ. ಸ್ವಪ್ನದಲ್ಲಿ ಹಣ ಕಂಡ್ರೆ ಒಳ್ಳೆಯದು, ಹೆಣ ಕಂಡ್ರೆ ಒಳ್ಳೆಯದು, ಹಣ ಕಂಡ್ರೆ ಕಷ್ಟ ಬರ್ತದೆ, ಅಥವಾ ಒಂಟಿ ಬ್ರಾಹ್ಮಣ ಕಂಡ್ರೆ ಒಳ್ಳೆಯದು. ಈ ರೀತಿ ಇದರ ಸೋ ಮೆನಿ ಥಿಂಗ್ಸ್. ಯಾವುದೇ ಈ ಜ್ಯೋತಿಷಾಸ್ತ್ರ ಪುಸ್ತಕಗಳಲ್ಲಿ ಅಸ್ಟ್ರಾಲಜಿ ಕೊಡೋ ಪುಸ್ತಕಗಳು ಇವೆಲ್ಲ ಬರ್ತವೆ. ಶುಭ ಸ್ವಪ್ನಗಳು, ಹಾಗೆ ಅಶುಭ ಸ್ವಪ್ನಗಳು, ಹಾಗೆ ಶಕುನಗಳು, ಇವೆಲ್ಲ in our country, in our culture, there are a lot of myths about ಏನು ನೋಡಿದ್ರೆ ನಿಮಗೆ ಕೆಟ್ಟದ್ದು, ಏನು ನೋಡಿದ್ರೆ ನಿಮಗೆ ಒಳ್ಳೆಯದು ಅಂತಕ್ಕಂಥದ್ದು. ಇಂದ ರಾಜನ ಕಾಲದಲ್ಲಿ ರಾಜನಿಗೆ, ರಾಣಿಗೆ, ಮಂತ್ರಿಗೆ ಏನು ಕನಸು ಬೀಳುತ್ತೆ, ಅದರ ಅರ್ಥವೇನು ಅಂತ ಹೇಳೋದಕ್ಕೆ ಪಂಡಿತರು ಇರ್ತಾ ಇದ್ರಂತೆ ಆಸ್ಥಾನದಲ್ಲಿ.
ರಾಜ ಬಂದು ರಿಪೋರ್ಟ್, ರಾತ್ರಿ ನನಗೆ ಈ ಕನಸು ಬಿತ್ತು, ಇದರ ಅರ್ಥ ಏನು, ನನಗೇನು ಅಪಾಯ, ನನ್ನ ರಾಜ್ಯಕ್ಕೇನು ಅಪಾಯ, ನನ್ನ ಜನರಿಗೇನು ಅಪಾಯ ಹೇಳಿ, ಅಥವಾ ಒಳ್ಳೇದಾಗುತ್ತಾ ಹೇಳಿ, ಈ ಸರಿ ಮಳೆ ಬೆಳೆ ಆಗುತ್ತಾ ಹೇಳಿ. So people used to foretell the future by interpreting the dreams of the king or the queen. ಇದು ಒಳ್ಳೆಯದರ ಕೆಟ್ಟದರ ಸೂಚಕವೂ ಅಲ್ಲ, ಭವಿಷ್ಯ ಸೂಚಕವೂ ಅಲ್ಲ. Do not foretell the future. Occasionally some dreams may come true, and in my own experience, lot of people have reported to me that whatever dreams they had later became true. 1 year later, 2 years later, 1 week later. So ಇದು ಹೇಗಾಯ್ತು. So all over the world it is reported. Some dreams become true. They're foretellers of the future. But how it occurs, why it occurs, we don't know. ಅಪರೂಪಕ್ಕೆ ಯಾವುದೋ ಒಂದು ಕನಸು ನಿಜ, ಯಾಕಂದ್ರೆ ನಮಗೆ ಲಕ್ಷಾಂತರ ಕನಸು ಬಿಡುತ್ತೆ. ಅದ್ರಲ್ಲಿ ಯಾವುದೋ ಒಂದು ಕನಸು ನನಸಾಗ್ತಕ್ಕಂಥದ್ದು ಆಕಸ್ಮಿಕ ಅಂತ many scientists say that, so that we will not worry about what the content of the dream. Does it tell good future or bad future? Let us not worry. Okay, types of dreams are simple dreams and there are absurd dreams. ನಾಳೆ ರಿಸಲ್ಟ್ ಇದೆ, ನಾನು ಪಾಸ್ ಆದಾಗೆ ಫೇಲ್ ಆದಾಗೆ ಕನಸು ಕಾಣ್ತಕ್ಕಂಥದ್ದು, ಅಥವಾ ಮದುವೆ ಆಗಬೇಕು ಅಂತ ಆಸೆ ಪಡ್ತಿದ್ದಾನೆ, ಸುಂದರಿಯಾದ ಹುಡುಗಿ ನನ್ನ ಕೈ ಹಿಡಿದಾಗೆ, ಅವಳೇ ಬಂದು ಪ್ರಪೋಸ್ ಮಾಡೋದಾಗೆ ಕನಸು ಕಾಣ್ಬೋದು. ಇದೆಲ್ಲ ಸಿಂಪಲ್ ಡ್ರೀಮ್ಸ್. ನಾಳೆ ಪಿಕ್ನಿಕ್ ಇದೆ, ಇವತ್ತೇ ಪಿಕ್ನಿಕ್ ಹೋದಾಗೆ ಎಂಜಾಯ್ ಮಾಡಿದಾಗೆ ಕನಸು ಬಿಡೋದು ಸಿಂಪಲ್ ಡ್ರೀಮ್ಸ್. ಅಬ್ಸರ್ಡ್ ಡ್ರೀಮ್ಸ್ ತಲೆ ಬಿಡ ಅರ್ಥವಾಗಲ್ಲ. They are so absurd, so complicated, you can't find out what is the inner meaning of these dreams. So more and more absurd dreams, again Freud says more and more emotional disturbances of the person. So emotional disturbance ಜಾಸ್ತಿ ಆದಷ್ಟು absurd dreams ಜಾಸ್ತಿ ಆಗುತ್ತೆ ಅಂತಕ್ಕಂಥ ಒಂದು ವಾದವನ್ನ ಸಿಗ್ಮಂಡ್ ಫ್ರಾಯ್ಡ್ ಅಥವಾ ಕಾರ್ಲಿಂಗ್ ಇವರೆಲ್ಲ ಮಂಡಿಸ್ತಾರೆ. Again, still we don't know why these absurd dreams and what are the purpose of these absurd dreams. ಅದಕ್ಕೆ ಜ್ಞಾಪಕ ಬಂದ್ರೆ just forget about them, don't worry about absurdity. Wish you a good sleep, sweet dreams and good sleep ಅಂತ ಹಾರೈಸೋಣ. ಹಾಗೆ ಹಾರೈಸಿ, ಹಾಗೆ ಹಿತಕರವಾದ ಕನಸು ಬೀಳದೆ ಹೋದರೆ, ಹಿತಕರವಾದಂಥ ನಿದ್ದೆ ಬದೋಯ್ತು ಅಂತಂದ್ರೆ ಬೇರೊಂದು ಬೈಬೇಡಿ, ಯಾಕೆಂತಂದ್ರೆ ದಿ ಕಾಸ್ ಇಸ್ ವಿತ್ ಇನ್ ಯು. ಸೊ ಗುಡ್ ಸ್ಲೀಪು, ಗುಡ್ ಡ್ರೀಮ್ಸು ನಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಮನಸ್ಸು ನಿರಾಳವಾಗಿತ್ತು ಅಂತಂದ್ರೆ, ನೆಮ್ಮದಿ ಆಗಿತ್ತು ಅಂತಂದ್ರೆ, ಹಾಗೆ ಇಫ್ ಯು ಸ್ಟಾಪ್ ವರಿಂಗ್ ಅಬೌಟ್ ಎನಿಥಿಂಗ್, ದೆನ್ ವಿ ಕ್ಯಾನ್ ಸ್ಲೀಪ್ ವೆಲ್ ಅಂಡ್ ಹ್ಯಾವ್ ಗುಡ್ ಡ್ರೀಮ್ಸ್. ಅಥವಾ ಬ್ಯಾಡ್ ಡ್ರೀಮ್ಸ್ ಬಂದರೂ ಕೂಡ ನಮಗೇನೋ ಹಬ್ಬಕ್ಕೆ ಬರೋಲ್ಲ. ಸೊ ಹಾಗಾಗಿ ಸೊ ಲೆಟ್ ಅಸ್ ಹ್ಯಾವ್ ಗುಡ್ ಸ್ಲೀಪ್ ಅಂಡ್ ಗುಡ್ ಡ್ರೀಮ್ಸ್. ಇಫ್ ಯು ಡೋಂಟ್ ಹ್ಯಾವ್, ಲೆಟ್ ಅಸ್ ನಾಟ್ ಬ್ಲೇಮ್ ಎನಿಬಡಿ. ಅಂಡ್ ಸ್ವಲ್ಪ ಕೂತ್ಕೊಂಡು ಆಲೋಚನೆ ಮಾಡ್ತು ಅಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ, ನಮ್ಮ ಆಲೋಚನಾ ಧಾಟಿ ಹೇಗಿದೆ, ನಮ್ಮ ಎಮೋಷನಲ್ ಪಾಸಿಟಿವ್ ಎಮೋಷನ್ಸ್ ಇದ್ರೆ ಒಳ್ಳೆ ಡ್ರೀಮ್ಸ್ ಬರ್ತವೆ. ನೆಗೆಟಿವ್ ಎಮೋಷನ್ಸ್ ಅಂತಂದ್ರೆ ನೆಗೆಟಿವ್ ಡ್ರೀಮ್ಸ್ ಜಾಸ್ತಿ ಆಗುತ್ತೆ. ಸೊ ದೇರ್ ಇಸ್ ಎ ಡೈರೆಕ್ಟ್ ಕನೆಕ್ಷನ್ 2+2 ಅಂದಾಗೆ ನಮ್ಮ ಮೆಂಟಲ್ ಹೆಲ್ತ್ಗೂ ಹಾಗೆ ಕಂಟೆಂಟ್ ಆಫ್ ಡ್ರೀಮ್ಸ್ ಅಂಡ್ ವೆದರ್ ಯು ಗೆಟ್ ಗುಡ್ ಸ್ಲೀಪ್ ಆರ್ ನಾಟ್ ಡಿಪೆಂಡ್ಸ್ ಆನ್ ಗುಡ್ ಮೆಂಟಲ್ ಹೆಲ್ತ್. Thank you very much. So we have asked questions. Yeah, thanks a lot, Dr. ತುಂಬಾ ಒಳ್ಳೆಯ ಒಂದು ಸೆಷನ್. ತುಂಬಾ ಒಳ್ಳೆಯ ಸೆಷನ್. ಬಯಾಲಜಿಕಲ್ ಕ್ಲಾಕ್ ಅಥವಾ ಜೈವಿಕ ಗಡಿಯಾರ ಎಷ್ಟು ಮುಖ್ಯ ಅನ್ನೋದು ನಾವು ತುಂಬಾ ಸಿಂಪಲ್ ಆಗಿ ತಗೊಂಡ್ಬಿಡ್ತೀವಿ. ಏನು ನಿದ್ದೆ ತಾನೇ ಅಂತ, ಅಥವಾ ನಮ್ಮ ಎದ್ದೇಳೋ ಟೈಮು, ತಿನ್ನೋ ಆಹಾರ, ನಾವು ನಡವಳಿಕೆಗಳು ಎಲ್ಲ ಬಹಳ ಮುಖ್ಯ ಆಗ್ತದೆ. ನಮ್ಮ ಪರಿಸರ, ನಮ್ಮ ಆಲೋಚನೆಗಳು, ಭಾವನೆಗಳು, ನಮ್ಮ ಅಭ್ಯಾಸಗಳು, ಹವ್ಯಾಸಗಳು. ಸೊ ಎಲ್ಲರೂ ನಮ್ಮೆಲ್ಲರ ಪರವಾಗಿ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರಿಗೆ ನಮ್ಮ ನಮನವನ್ನು ಹೇಳ್ತಾ ಇದ್ದೇವೆ. ಹಾಗೆ ಕ್ವಶನ್ಸ್ಗಳು ದಯವಿಟ್ಟು ಕೇಳಬಹುದು. ಗಿರೀಶ್ ಬಾಬು ಅವರು ಇದ್ದಾರೆ, ಕ್ವಶನ್ ಕೇಳ್ತೀರಾ? ಕೇಳಿ ಗಿರೀಶ್ ಬಾಬು. ಮಾತಾಡಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ಸರ್. ಹೇಳಿ ಸರ್. ನಿದ್ರೆಯನ್ನ
ಕೊಂಡುಕೊಳ್ಳುವ ಜನಕ್ಕೆ ಒಂದಷ್ಟು ಬುದ್ಧಿವಾದ ಬೇಕು. ನೀನ್ ಈಗ ಅರ್ಥ ಹೋಯ್ತಲ್ಲ, ನಿದ್ದೆನ ಕೊಂಡ್ಕೊಳಕ್ ಸಾಧ್ಯ ಇಲ್ಲ, ಹಾಗೆ ಮಾನಸಿಕ ಆರೋಗ್ಯವನ್ನು ಕೊಂಡ್ಕೊಳಕ್ ಸಾಧ್ಯವಿಲ್ಲ. ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಒಳ್ಳೆ ನಿದ್ರೆ, ಒಳ್ಳೆ ಕೆಲಸಗಳನ್ನ ಕೊಂಡುಕೊಳ್ಳೋದಕ್ಕೆ ಆಗುವುದಿಲ್ಲ. ನಾವೇ ಸಂಪಾದಿಸಬೇಕು. ಹೇಗೆ ನೆಮ್ಮದಿಯಿಂದ ಇತ್ತು ಅಂತಂದ್ರೆ ಹಾಗೆ ಡಿಸಿಪ್ಲಿನ್. ಈಗ ಗಡಿಯಾರ ಹೇಗೆ ನಾವು ಗಡಿಯಾರ ನೋಡಿ ಆಫೀಸ್ಗೆ ಹೋಗ್ಬೇಕು, ಗಡಿಯಾರ ನೋಡಿ ಮನೆ ಕೊಡ್ಬೇಕು ಅಂತ. ಸೊ ಸ್ಟಿಕ್ ಟು ದಿ ಕ್ಲಾಕ್. The discipline in life is very important. Okay, don't change the lifestyle. ಈಗ ನಮ್ಮಲ್ಲಿ ಈಗ ಪ್ರತಿ ದಿವಸ ಯಾರೇನ್ ಮಾಡ್ತಾರೆ, ಯಾವಾಗ ತಿಂತಾರೆ, ಯಾವಾಗ ಮಲಗ್ತಾರೆ, ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ. ಇಷ್ಟ ಬಂದಾಗ ಜೀವನ ಮಾಡೋದು ಈಗ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಹಾಗಾಗಿ ಶಿಸ್ತಬದ್ಧ ಜೀವನ ಮಾಡ್ತಕ್ಕಂಥದ್ದು ನಮ್ಮ ಹಿರಿಯರು, ಅವರು ಋಷಿಮುನಿಗಳಿರ್ಬೋದು ಅಥವಾ ರಾಜ ರಾಣಿರಿರ್ಬೋದು, ಎಲ್ಲರಿಗೂ ಪಂಡಿತ ಹೇಳ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಶಿಸ್ತಿರ್ಲಿ. ಆಹಾರ ಸೇವನೆ ಶಿಸ್ತು, ನಿದ್ದೆ ಶಿಸ್ತು, ಲೈಂಗಿಕ ಕ್ರಿಯೆಯನ್ನು ಶಿಸ್ತು, ಹಣವನ್ನ ಸಂಪಾದನೆ ಮಾಡೋರು ಶಿಸ್ತು, ಹಣವನ್ನು ಖರ್ಚು ಮಾಡೋರು ಶಿಸ್ತು. ಸೊ ಪ್ರತಿಯೊಂದು ಶಿಸ್ತುಬದ್ಧವಾಗಿತ್ತು ಅಂತಂದ್ರೆ ಅವರ್ ಲೈಫ್ ಬಿಕಮ್ಸ್ ಮಚ್ ಮೋರ್ ಹ್ಯಾಪಿ ಒನ್ ಅಂಡ್ ಹೆಲ್ತಿ ಒನ್. ಯಾವಾಗ ಅಶಿಸ್ತು ಬರ್ತದೆ, ಇಷ್ಟ ಬಂದಾಗೆ ನಾವು ನಮ್ಮ ಆಸೆಗಳಿಗೆ, ಹಾಗೆ ನಮ್ಮ ದುರಾಶೆಗಳಿಗೆ ಅಥವಾ ಮಧ್ಯ ರಿಲ್ಯಾಕ್ಸ್ ಮಾಡ್ದೇನೆ ವರ್ಕ್ ಮಾಡ್ತೇವೆ, ಕಂಟಿನ್ಯೂಸ್ ಆಗಿ ಗಂಟೆಗಟ್ಟಲೆ ರಿಲ್ಯಾಕ್ಸೇಷನ್ ರೆಕ್ರಿಯೇಷನ್ಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತೇವೆ. ಹಾಗೆ ಒಳ್ಳೆಯ ಗುರಿ ಇಲ್ಲ, ದೇರ್ ಇಸ್ ನೋ ಗೋಲ್. ಗೋಲ್ ಇಸ್ ಟು ಎಂಜಾಯ್ ಅಟ್ ದಟ್ ಮೊಮೆಂಟ್. ಆ ಥರ ಜೀವನ ಶೈಲಿಯಾಗಿ ದಿ ಬಯಾಲಜಿಕಲಿಸಮ್ ಎಲ್ಲ ಅಪ್ಸೆಟ್ ಆಗುತ್ತೆ. ದಟ್ಸ್ ವೈ ವಿ ಆರ್ ಪೇಯಿಂಗ್ ಬೈ ಬಿಕಮಿಂಗ್ ಸಿಕ್. ಇದನ್ನು ದಯವಿಟ್ಟು ನಿದ್ದೆಯನ್ನ, ಒಳ್ಳೆ ನಿದ್ದೆಯನ್ನು ಕೊಂಡ್ಕೊಳ್ಳೋ ಸಾಧ್ಯವಿಲ್ಲ. ದಟ್ಸ್ ವೈ ಇಸ್ ಸೇಯಿಂಗ್ ಎಸಿ ರೂಮ್ ಅಥವಾ ನಿಮ್ಮ ಒಳ್ಳೆ ಮ್ಯಾಟ್ರೆಸ್ಸು ಅಥವಾ ಯಾವುದೇ ಭೋಗಭಾಗ್ಯಗಳು ನಿಮಗೆ ನಿದ್ದೆ ತರೋಲ್ಲ. ಒಂದು ಚಾಪೆ, ಒಂದು ಒಳ್ಳೆ ಗಾಳಿ ಬೆಳಕಿಂತ ರೂಮ್ನಲ್ಲಿ ನಿಶ್ಚಿಂತ ಮಲಗಿದ್ರೆ ಫಸ್ಟ್ ಕ್ಲಾಸ್ ನಿದ್ರೆ, ಒಳ್ಳೆಯ ಕನಸು. ಹಾಗಾಗಿ ಹಣದಿಂದ ನೀವು ಆರೋಗ್ಯವನ್ನು ಕೊಂಡ್ಕೊಳ್ಳೋಕೆ ಸಾಧ್ಯವಿಲ್ಲ, ಹಣದಿಂದ ನಿದ್ದೆಯನ್ನು ಕೊಂಡ್ಕೊಳ್ಳೋಕೆ ಸಾಧ್ಯವಿಲ್ಲ, ಅಥವಾ ಒಳ್ಳೆಯ ಕನಸುಗಳನ್ನು ಕೊಂಡ್ಕೊಳ್ಳೋಕೆ ಸಾಧ್ಯವಿಲ್ಲ. ನೆಮ್ಮದಿಯನ್ನಂತೂ ಸಾಧ್ಯವೇ ಇಲ್ಲ. ಕೌಜಲಗಿ ಸರ್, you lifted your hand, please. Go ahead. Question ಕೇಳಿ ಸರ್. There are two questions. ಜೋರ ಕೇಳಿ ಸರ್ question. One is excess sleep could be due to the physical activity what has been carried out. That is okay. Coming to this and backlog of sleep, maybe for 2 days we are not slept properly, and also we can get into more deep sleep. That is okay. ಅದೇ ಒಂದ್ ದಿವಸ ನಿದ್ದೆ ಮಾಡ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಡೇ ಮೇ ಓವರ್ ಸ್ಲೀಪ್. ಯಾಕಂದ್ರೆ ಬಾಡಿ ಟೆಸ್ಟ್ ಕಾಂಪೆನ್ಸೇಟ್ ನಾವೇ ಅನ್ಕೊಳ್ತೇವೆ, ನಿನ್ನ ರಾತ್ರಿ ನಿದ್ದೆ ಮಾಡಲಿಲ್ಲ, ಇವತ್ತು ಈ ಹಗಲೆಲ್ಲ ನಿದ್ದೆ ಮಾಡೋಣ ಅಂತ. ಹಾಗಾಗಿ ಇದು ಮನಸ್ಸಿನ ಸೂಚನೆಯಿಂದ ಬರುತ್ತೆ. ಇಲ್ಲ ಅಂತಂದ್ರೆ ವಾಟ್ ಎವರ್ ಹ್ಯಾಪನ್ಡ್ ಬಿಕಾಸ್ ಯು ಡಿಡ್ಂಟ್ ಸ್ಲೀಪ್ ಪ್ರಾಪರ್ಲಿ, ಅದು ಹಾಗೆ ಆಗಿರುತ್ತೆ. ಹಾಗಾಗಿ ನಾವು ಮಾನಸಿಕವಾಗಿ ಅನ್ಕೊಳ್ತೇವೆ, ನೆನೆ 2 ಗಂಟೆ ನಿದ್ರೆ ಮಾಡಿದೆ, ಇವತ್ತು ಇವಾಗ ಶಿವರಾತ್ರಿ ಜಾಗರಣೆ ಮಾಡಿದ್ವಿ, ನೆಕ್ಸ್ಟ್ ಡೇ ಚೆನ್ನಾಗಿ ಊಟ ಮಾಡ್ಬಿಟ್ಟು ಇಡೀ ದಿವಸ ಮಲಗಿರ್ತೇವೆ. ಇದು ನಮ್ಮ ಮನಸ್ಸಿನ ಸೂಚನೆ ಅಷ್ಟೇ. Sometimes even brain may try to compensate by sleeping excessively for 1 day. ಅದು ಕಂಟಿನ್ಯೂಸ್ ಆಗಬಾರ್ದು ಅಷ್ಟೇ. ಚೇತನ್ ಜೈನ್, ಪ್ಲೀಸ್ ಗೋ ಅಹೆಡ್. ಕ್ವೆಶ್ಚನ್ some excuse statements. ಈಗ ನಾವು ಸಪೋಸ್ ನೈಟ್ ಶಿಫ್ಟ್ ಗಳಿರ್ತವೆ, ಆವಾಗ ನಾವು ಇದೇ ಡೇ ಟು ಡೇ ರೂಟೀನ್ ಈ ಡಿಸಿಪ್ಲಿನ್ ಮಾಡ್ಲಿಕ್ಕೆ ಆಗಲ್ಲ. ಇದನ್ನ ಹೇಗೆ ಮ್ಯಾನೇಜ್ ಮಾಡ್ಬೋದು ಸರ್? ಯಾಕಂದ್ರೆ ಸಪೋಸ್ ಕೆಲವೊಂದು ನೈಟ್ ಮಲಗೋದ್ಬಿಟ್ಟು ಡೇ ಟೈಮ್ ಮಲಗ್ತಾರೆ, ಇದರಿಂದ ನಮ್ದು ಬಾಡಿ ಕ್ಲಾಕ್ ಗೆ ಏನಾದ್ರು ಖಂಡಿತ. ಸೊ ಶಿಫ್ಟ್ ಡ್ಯೂಟಿ ಮಾಡೋರಿಗೆ ಇದು ಇಟ್ಸ್ ಎ ಇನ್ಬಿಲ್ಟ್ ಪ್ರಾಬ್ಲಮ್. Shift duties. ಅದು ಈಗೆಲ್ಲ ಮಲ್ಟಿನ್ಯಾಷನಲ್ ಕಂಪನೀಸ್ ದೇ ಆಸ್ಕ್ ಯು ಟು ಕಮ್ at 10 o'clock and night work, and so ಯಾರು ಶಿಫ್ಟ್ ಡ್ಯೂಟೀಸ್ ಮಾಡ್ತಾರೆ, ನೈಟ್ ಡ್ಯೂಟೀಸ್ ಮಾಡ್ತಾರೆ, ಅವರ ಬಯಾಲಜಿಸಮ್ ವ್ಯತ್ಯಾಸ ಆಗಿ ಆಗುತ್ತೆ. ಸೊ ಫ್ರೀಕ್ವೆಂಟ್ ಶಿಫ್ಟ್ ಡ್ಯೂಟೀಸ್ ಚೇಂಜ್ ಮಾಡಬೇಡಿ. ದಿಸ್ ದ ರಿಕ್ವೆಸ್ಟ್ ವಿ ಮೇಕ್ ಟು ಆಲ್ ಎಂಪ್ಲಾಯೀಸ್. ಡೋಂಟ್ ಶಿಫ್ಟ್ ದಿ ಡ್ಯೂಟೀಸ್ ಟು ಫ್ರೀಕ್ವೆಂಟ್ಲಿ. ಈ ವಾರ ನೈಟ್ ಡ್ಯೂಟಿ, ನೆಕ್ಸ್ಟ್ ಡೇ ಡ್ಯೂಟಿ, ನೆಕ್ಸ್ಟ್ ವೀಕ್ ಜನರಲ್ ಡ್ಯೂಟಿ, ಆ ಥರ ಫ್ರೀಕ್ವೆಂಟ್ ಆಗಿ ಡ್ಯೂಟಿ ಚೇಂಜ್ ಮಾಡ್ತಂತಂದ್ರೆ ಇಟ್ ವಿಲ್ ಎಫೆಕ್ಟ್ ಆನ್ ದಿ ಹೆಲ್ತ್ ಆಫ್ ದಿ ಪರ್ಸನ್. ಈಗ ನೀವು ಕೂಡ ನೈಟ್ ಡ್ಯೂಟಿ ಮಾಡಿದ್ರೆ ದೆನ್ ಟ್ರೈ ಟು ಸ್ಲೀಪ್ ಡ್ಯೂರಿಂಗ್ ಡೇ ಟೈಮ್
ಎಲ್ಲ ಕಿಟಕಿ ಪರದೆಗಳು ಹಾಕೊಳ್ಳಿ, ಡಾಕ್ಟರ್ಸ್ ಹಾಕೊಳ್ಳಿ, ಅಂಡ್ ಟೆಲಿವಿಷನ್ ಸ್ಲೀಪ್ ಫ್ರಮ್ 10 o'clock to even 5 o'clock because I am doing night duty ಅಂತ ಹೇಳ್ಕೊಳ್ಳಿ. Then you can bring a shift in the sleep cycle. ನಿಮ್ಮ ಸ್ಲೀಪ್ ಸೆಂಟರು ನೈಟ್ ಟೈಮಲ್ಲಿ ಎಚ್ಚರವಾಗಿದ್ದು ಡೇ ಟೈಮ್ ಮಲಗೋದಕ್ಕೆ ವ್ಯವಸ್ಥೆ ಮಾಡಿಕೊಡುತ್ತೆ. ಅದೇ ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡ್ತಿತ್ತು ಅಂತಂದ್ರೆ ಇಟ್ ಈಸ್ ಇನ್ನೋವೇಟಬಲ್, ಯುವರ್ ಹೆಲ್ತ್ ಗೋಸ್ ಡೌನ್. ಇದು ಟ್ಯಾಕ್ಸ್ ವಿ ಪೇ ಫಾರ್ ಡೂಯಿಂಗ್ ಶಿಫ್ಟ್ ಡ್ಯೂಟೀಸ್. ಆಲ್ ಓವರ್ ದಿ ವರ್ಲ್ಡ್ ಪೀಪಲ್ ಸಫರ್ ಟು ಡೂ ಶಿಫ್ಟ್ ಡ್ಯೂಟೀಸ್. ಜನರಲ್ ಡ್ಯೂಟಿ, our brain is programmed and sleep cycle is programmed in such a way that daytime is for activity and night is for sleep. ಕೆಲವು ಪ್ರಾಣಿಗಳಲ್ಲಿ ಅವು ಬದಲಾವಣೆ ಮಾಡ್ಕೊಳ್ಳಲ್ಲ. ಬಟ್ ನಾವು ಮನುಷ್ಯರು, ಬಿಕಾಸ್ ಆಫ್ ಅವರ್ ವರ್ಕ್ ಪ್ಯಾಟರ್ನ್, ಬಿಕಾಸ್ ಆಫ್ ವೇರಿಯಸ್ ಥಿಂಗ್ಸ್, ವಿ interfere with our biological rhythm, and that's why these people suffer from various diseases, which is inevitable. ಇದನ್ನ ಆದಷ್ಟು ಕಮ್ಮಿ ಮಾಡ್ಕೋಬೋದನ್ನ we can't avoid. ಡಾಕ್ಟರ್, ನಮ್ಮ ಜೊತೆ ಹಿರಿಯ ಆಪ್ತ ಸಲಹೆಗಾರರು ಸರಸ್ವತಿ ಶಿಕಾರಿಪುರ ಅವರಿದ್ದಾರೆ. ದಯವಿಟ್ಟು ಕ್ವಶನ್ ಕೇಳಿ ಮೇಡಮ್. ಸರಸ್ವತಿ ಶಿಕಾರಿಪುರ, ಅವ್ರ ಮುಖ ನೋಡ್ಬೇಕು ನಾವು, ಬಹಳ ದಿವಸ ಆಗಿದೆ. ಮಾತಾಡಿ ಮೇಡಮ್. ಅನ್ಮ್ಯೂಟ್ ಮಾಡಿಲ್ಲ, ಅನ್ಮ್ಯೂಟ್ ಮಾಡಿ. ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ, ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಮಾಡಿ. ಹಲೋ, ಅನ್ಮ್ಯೂಟ್ ಅಂತ ಇರುತ್ತೆ, ಆ ಬಟನ್ ಒತ್ತಿಯಮ್ಮ. ಗೊತ್ತಾಗ್ತಿಲ್ಲ ಅವ್ರಿಗೆ ಪಾಪ. ಸರ್ ಪ್ರೇಮ್ ಸರ್, ನೀವೇ ಅನ್ಮ್ಯೂಟ್ ಮಾಡಬಹುದು ಅವ್ರನ್ನ. ನಿಮ್ ಪಾರ್ಟಿಸಿಪೆಂಟ್ ಲಿಸ್ಟ್ ಅಲ್ಲಿ ಮಾಡಿ ಸರ್. ಪಾರ್ಟಿಸಿಪೆಂಟ್ ಲಿಸ್ಟ್ ಮಾಡ. In the meanwhile, we have somebody referred the Vijay Lakshmi from Montcalmore. Is she there? I don't know. ಅಲ್ಲಿ ಯಾರ ಪ್ರಶ್ನೆ ಕೈ ಎತ್ತಿ ಅಂತ ಹೇಳಿ ಅದನ್ನ ಅಷ್ಟೇ. ಶಿಕಾರಿಪುರ ಸರಸ್ವತಿ ಮೇಡಮ್ ಮಾತಾಡಿ, ದಯವಿಟ್ಟು ಮಾತಾಡಿ. ನಮಸ್ತೆ ಸರ್. ಜೋರಾಗಿ ಮಾತಾಡಿ. ಎಸ್, ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಸರ್ ಪ್ರತಿಯೊಂದು ವಿಚಾರನೂ ಕೂಡ ತುಂಬಾ ವಿವರಣೆ ಆಗಿ ಹೇಳಿದ್ದಾರೆ. ಕ್ವಶನ್ ಕೇಳುವಂತದ್ದಾಗ್ಲಿ ಅಥವಾ ಡೌಟ್ಸ್ ಇರೋದಾಗ್ಲಿ ಇರುವಂತದ್ದು ಯಾವ್ದು ನಮ್ಗೆ ಇಲ್ಲದೆ ಇರೋ ರೀತಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಉಮಾ ಮೇಡಮ್, ಎನಿಥಿಂಗ್? ಪ್ಲೀಸ್, ಯು ಕ್ಯಾನ್. ನನಗೆ ಒಂದ್ ತುಂಬಾ ಇಷ್ಟ ಆಯ್ತು ಸರ್ ಡಾಕ್ಟರ್ ಹೇಳಿದ್ದು. ಹಿ ಸೆಡ್ ದಟ್ ಸ್ಲೀಪ್ ಹ್ಯಾಸ್ ಟು ಬಿ ಅರ್ನ್ಡ್. It is not, it cannot bite anta. I have a question for him. Sometimes in the middle of the night, sir, I feel that I slipped from a step and I will have a jerk in my body just for a second or two, and I don't get I don't awake or sleep is not disturbed for me. Why does it happen to me? Part of dreaming. Athwa see, during the sleep, stage 1, stage 2, stage 3, stage 4 ನಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ ಬ್ರೈನ್ ಡಸಂಟ್ ರೆಸ್ಪಾಂಡ್ ಟು ಎಕ್ಸ್ಟರ್ನಲ್ ಸ್ಟಿಮ್ಯುಲೇಷನ್. ಅದಕ್ಕೆ ಎಷ್ಟು ಗಾಢ ಹೊಂದಿದೆ ಅಂತಂದ್ರೆ 4 ಸತಿ ಬಡೀರಿ, ಇಲ್ಲ ಅಂತಂದ್ರೆ ಅವನ್ನ ಅಳ್ಳಾಡಿಸಿ ಎದ್ದೇಳೋದೇ ಇಲ್ಲ. ಹಾಗಾಗಿ ಸ್ಟೇಜ್ 4 ಮಾತ್ರ ಬ್ರೈನ್ ಬಿಕಮ್ಸ್ ಟೋಟ್ಲಿ ಡಸಂಟ್ ರೆಸ್ಪಾಂಡ್ ಟು ಎಕ್ಸ್ಟರ್ನಲ್ ಸ್ಟಿಮ್ಯುಲೇಷನ್ ಆರ್ ಇಂಟರ್ನಲ್ ಸ್ಟಿಮ್ಯುಲೇಷನ್. ಓನ್ಲಿ ಬೇಸಿಕ್ ಫಂಕ್ಷನ್ಸ್ ಆಫ್ ಬ್ರೀತಿಂಗು ಎಲ್ಲ ನಡೀತಾ ಹೋಗುತ್ತೆ. ಹಾಗಾಗಿ ನೀವು ಸ್ಟೇಜ್ 1 ಸ್ಟೇಜ್ 2 ಇದ್ದಾಗ ಯಾವುದೋ ಒಂದು ಬ್ರೈನ್ ಎಕ್ಸ್ಪೀರಿಯನ್ಸ್, ಯಾವುದೋ ಪೇನು, ಯಾವುದೋ ಒಂದು ಸ್ವಲ್ಪ ಜರ್ಕ್ ಆದಾಗೆ, ಮೂಮೆಂಟ್ಸ್ ಆದಾಗೆ ಆಗ್ಬಹುದು. ಹಾಗಾಗಿ ದಿಸ್ ಕುಡ್ ಬಿ ಪಾರ್ಟ್ ಆಫ್ ದಿ ನ್ಯೂರಾಲಜಿಕಲ್ ಸ್ಟಿಮ್ಯುಲೇಷನ್ ಆರ್ ಎನಿ ಸೈಕಲಾಜಿಕಲ್ ಸ್ಟಿಮ್ಯುಲೇಷನ್ ವಿಚ್ ಅಕರ್ಸ್, ವಿಚ್ ಯು ಡೋಂಟ್ ನೋ, ವಿಚ್ ಯು ಡೋಂಟ್ ರಿಮೆಂಬರ್ ವೆನ್ ಯು ಗೆಟ್ ಅಪ್ ಇನ್ ದಿ ಮಾರ್ನಿಂಗ್. ಸೊ ಆಟೋಮೆಟಿಕ್ ನಡೀತಾ ಹೋಗುತ್ತೆ. ನಮ್ಗೆ ಎಷ್ಟೋ ಇವೆಲ್ಲ ನಮ್ಮ ಗಮನಕ್ಕೆ ಬರೋದೇ ಇಲ್ಲ. Some moments. Sir, I have one more question, sir. You said that the body clocking starts with sleeping. Adondu adjust adre all our activities, food, everything will get set to the clock. ಎಲ್ಲವನ್ನೂ ಈಗ ಈಟಿಂಗ್ ಹ್ಯಾಬಿಟ್ಸ್ ಅದನ್ನು ನೀವು ಕ್ಲಾಕ್ ಮಾಡ್ಕೋಬೇಕಾಗತ್ತೆ. ಹಾಗೆ ನಿಮ್ಮ ವರ್ಕಿಂಗು ಅಥವಾ ರಿಕ್ರಿಯೇಷನ್ನು, ಸೊ ನಿಮ್ಮ ಇಡೀ 24 ಗಂಟೆಯ ಜೀವನದ ಬೇರೆ ಬೇರೆ ಚಟುವಟಿಕೆಗಳನ್ನ ನೀವು ಸಮಯಕ್ಕೆ ಸರಿಯಾಗಿ ಮಾಡ್తుంತಾನೆ ಆ ಸಮಯಕ್ಕೆ ನಿಮ್ಮ ಬ್ರೈನು ಮನಸ್ಸು ಟ್ಯೂನ್ ಆಗುತ್ತೆ. ಈಗ ರಿಕ್ರಿಯೇಷನ್ಗೆ ನಾನು ಸಂಜೆ 5 ಗಂಟೆಯಿಂದ 6 ಗಂಟೆ ಆಟ ಆಡ್ತೀನಿ ಅಂತಂದ್ರೆ ಆಟ ಆಡೋದಕ್ಕೆ ಏನು ಎನರ್ಜಿ ಬೇಕು ಅಥವಾ ಏನು ಆಟ ಆಡಬೇಕು ಅನ್ನೋದು ನಿಮ್ಮ ಮನಸ್ಸು ವರ್ಕೌಟ್ ಮಾಡುತ್ತೆ.
ಇಲ್ಲ ನಿಮ್ಮ ರಾತ್ರಿ 9 ಗಂಟೆಗೆ ಆಡ್ತೀನಿ ಅಂದ್ರೆ ಆಗೋದಿಲ್ಲ. ಯಾಕಂದ್ರೆ ಯುವರ್ ಬಾಡಿ ಇಸ್ ನಾಟ್ ರೆಡಿ ಟು ಪ್ಲೇ ಗೇಮ್ ಅಟ್ 9 o'clock ಆರ್ ಮಾರ್ನಿಂಗ್ 10 o'clock. ಹಾಗಾಗಿ ಪ್ರತಿಯೊಂದು ವೆದರ್ ಸ್ಪೋರ್ಟ್ಸ್ ಇರ್ಬೋದು, ಮ್ಯೂಸಿಕ್ ಕಲಿದಿರ್ಬೋದು, ಅಥವಾ ಯಾವುದೇ ರಿಕ್ರಿಯೇಷನಲ್ ಆಕ್ಟಿವಿಟೀಸ್ ಇರ್ಬೋದು, ಅಥವಾ ಜಾಬ್ ಇರ್ಬೋದು, ಅಥವಾ ಅಡಿಗೆ ಮಾಡೋದಿರ್ಬೋದು. ಹಾಗಾಗಿ ನೀವು ಪರ್ಟಿಕ್ಯುಲರ್ ಟೈಮ್ ಇಟ್ಟು ಅಂತಂದ್ರೆ ದೆನ್ ಯುವರ್ ಮೈಂಡ್ ಸೆಟ್ ವಿಲ್ ಬಿ ದೇರ್ ಸೊ ದಟ್ ಯು ಥಿಂಗ್ಸ್ ಗೋ ಆನ್ ಸ್ಮೂತ್ಲಿ. ನೀವು 11 ಗಂಟೆಗೆ ಒಲೆ ಹಚ್ತೇನೆ, 1 ಗಂಟೆ ಟೈಮ್ನಲ್ಲಿ ಅಡಿಗೆ ಮಾಡ್ತೀನಿ ಅಂತಂದ್ರೆ 11 to 12 ಯುವರ್ ಮೈಂಡ್ ವಿಲ್ ಬಿ ಸೆಟ್ ಸೊ ದಟ್ ಯು ಡೂ ಗುಡ್ ಕುಕಿಂಗ್. ಬೇರೆ ಎಲ್ಲ ನೀವು ಮನಸ್ಸಿಂದ ದೂರ ಮಾಡುತ್ತೆ. ದೆನ್ ಯು ಕ್ಯಾನ್ ಕಾನ್ಸಂಟ್ರೇಟ್ ಡೂ ಇಟ್. ಹಾಗೆ ಓದೋ ವಿದ್ಯಾರ್ಥಿಗಳು ಐ ವಿಲ್ ಸ್ಟಡಿ ಬಿಟ್ವೀನ್ 7 to 9 o'clock ಅಂತ ಅಂದ್ಕೊಂಡ್ರೆ ದೆನ್ 7 to 9 ಯು ವಿಲ್ ಸ್ಟಡಿ, ಅವಾಯ್ಡ್ ಆಲ್ ಅದರ್ ಅಟ್ರಾಕ್ಷನ್ಸ್ ಅಂಡ್ ಡಿಸ್ಟ್ರಾಕ್ಷನ್ಸ್. ಹಾಗಾಗಿ ನೀವು ಏನೇ ಆಕ್ಟಿವಿಟಿ ಮಾಡಿ, ವೆದರ್ ಸ್ಟಡೀಸ್ ಆಗ್ಬೋದು, ಕುಕಿಂಗ್ ಆಗ್ಬೋದು, ಅಥವಾ ರೆಕ್ರಿಯೇಷನ್ ಆಗ್ಬೋದು, ಅಥವಾ ಹರಟೆ ಹೊಡೆಯೋದಾಗ್ಬೋದು, ಇಲ್ಲ ಅಂತಂದ್ರೆ ಯಾವುದೇ ಆಗಲಿ, ನೀವು ಒಂದು ಟೈಮ್ ಇಟ್ಕೊಂತು ಅಂತಂದ್ರೆ ದೆನ್ ಯುವರ್ ಮೈಂಡ್ ಸೆಟ್ ವಿಲ್ ಬಿ ರೆಡಿ ಅಂಡ್ ಆಲ್ಸೋ ಬಾಡಿ ವಿಲ್ ಕೋಆಪರೇಟ್. ನಿಮ್ಗೆ ಏನು ಎನರ್ಜಿ ಬೇಕು, ಆಟ ಆಡ್ಬೇಕು ಅಂದ್ರೆ ನಿಮಗೆ ಎನರ್ಜಿ ಬೇಕು, ಮಸಲ್ಸ್ ಎಲ್ಲ ಹೆಚ್ಚಿಗೆ ಕೆಲಸ ಮಾಡ್ಬೇಕಾಗತ್ತೆ. ಈಗ ನೀವು ಜಾಗಿಂಗ್ ಮಾಡ್ಬೇಕು ಅಂತ ಇಟ್ಕೊಳ್ಳಿ. ಸೊ ನೀವು ಯಾವ ಟೈಮ್ ಜಾಗಿಂಗ್ ಮಾಡೋಕ್ಕೆ ಫಿಕ್ಸ್ ಮಾಡ್ಕೊಂಡ್ರೆ ಆ ಟೈಮ್ ಸರಿಯಾಗಿ ನಿಮಗೆ ಗ್ಲೂಕೋಸ್ ಪುಷ್ ಆಗ್ತಿರುತ್ತೆ, ಮಸಲ್ಸ್ ಕೆಲಸ ಮಾಡುತ್ತೆ. ದೆನ್ ಯು ಕ್ಯಾನ್ ಡೂ ಜಾಗಿಂಗ್ ಫಾರ್ 30 minutes or 35 minutes ವಿತೌಟ್ ಮಚ್ ಫಿಟಿಂಗ್. ಆ ಟೈಮ್ ಬಿಟ್ಟು ಬೇರೆ ಸಮಯ ಜಾಗಿಂಗ್ ಮಾಡೋಕೆ ಹೋದ್ರೆ ವಿತ್ ನೋ ಟೈಮ್ ಯು ಗೆಟ್ ಫಿಟಿಂಗ್. ಯಾಕಂದ್ರೆ ನಿಮ್ಮ ಮಸಲ್ಸು ಮತ್ತೆ ಎಂಟೈರ್ ಲೋಕೋಮೋಟರ್ ಸಿಸ್ಟಮ್ ಇಸ್ ನಾಟ್ ರೆಡಿ. ಯಾವುದೇ ಕೆಲಸ ಆಗಲಿ ದಯವಿಟ್ಟು ನಿತ್ಯ ಚಟುವಟಿಕೆ ಒಂದು ಶಿಸ್ತನ್ನು ಬೆಳೆಸ್ಕೊಳ್ಳಿ. ಅವಾಗ ಬಾಡಿಗೆ ಹೆಚ್ಚು ಕಷ್ಟ ಆಗೋದಿಲ್ಲ. ಹಾಗೆ ಮೈಂಡ್ ಅದಕ್ಕೆ ಬೇಕಾದಂತ ಪೂರಕವಾದಂತ ಸಿದ್ಧತೆ ಮಾಡುತ್ತೆ. ದೆನ್ ವಾಟ್ ಯು ಡೂ ವೆರಿ ವೆಲ್. ಅದರ್ವೈಸ್ ಎಲ್ಲ ಅಸ್ತವ್ಯಸ್ತ ಆಗುತ್ತೆ. ಎಫಿಷಿಯನ್ಸಿ ಗೋಸ್ ಡೌನ್. Thank you, Doctor. We have Shashikala Munyappa ಅವರು ಹೊಸಬರು. ವೆಲ್ಕಮ್ ಟು ಹರ್. ಪ್ಲೀಸ್ ಮಾತಾಡಿ ಮೇಡಮ್. ನಂದೊಂದು ಕ್ವಶನ್ ಅಂದ್ರೆ, ನೀವು ಮಲಗಕ್ಕೆ ಸರಿಯಾದ ಟೈಮ್ 10 ರಿಂದ 6, ರಾತ್ರಿ 10 ರಿಂದ 6 ಅಂದ್ರೆ ಒಂದು ಅಂದಾಜು ಕೊಟ್ಟಿದ್ದೇವೆ. ನಿಮಗೆ ಅದು ಸೂಟರ್ ಇಟ್ಕೊಳ್ಳಿ, ಇಲ್ಲಾಂದ್ರೆ ಯು ಕ್ಯಾನ್ ಚೇಂಜ್ ಇಟ್. ಅದೇ ಸ್ವಲ್ಪ 12 ತನಕ ಚೇಂಜ್ ಮಾಡ್ಕೋಬಹುದಾ ಅಥವಾ ಸ್ಟಿಕ್ ಆನ್ ಟು ದಟ್. ತುಂಬಾ ಲೇಟ್ 11 ಮೇಲೆ ಡೋಂಟ್ ಪುಷ್ ಇಟ್. ಸೊ ಕೆಲವರಿಗೆ 7-8ಕ್ಕೆ ಮಲಗೋ ಇಷ್ಟ ಆಗುತ್ತೆ, ಅವರ ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಇನ್ ಕೆಲವರಿಗೆ 10-10:30, ಇನ್ ಕೆಲವರಿಗೆ ಬಿಫೋರ್ 11 o'clock. ಡೋಂಟ್ ಪುಷ್ ಬಿಯಾಂಡ್ 11 o'clock. 12 ಆಯ್ತು ಅಂತಂದ್ರೆ ದೆನ್ ಮಿಡ್ ನೈಟ್ ಆಗ್ಬಿಡುತ್ತೆ. ಹಾಗಾಗಿ ನೀವು ಮಲಗುವ ಸಮಯವನ್ನ ನೀವು ನಿಮ್ಮ ಅನುಕೂಲ ತಕ್ಕಂತೆ, ನಿಮ್ಮ ಜಾಬ್ ಆಕ್ಟಿವಿಟೀಸ್ ತಕ್ಕಂತೆ ಮಾಡ್ಕೊಳ್ಳಿ. ಹಾಗೆ ಬೆಳಿಗ್ಗೆ ಹೇಳುವಂಥದ್ದು 5 ಗಂಟೆಗೆ ಹೇಳ್ಬೇಕಾ, 4 ಗಂಟೆಗೆ ಹೇಳ್ಬೇಕಾ, ಅಥವಾ 6 ಗಂಟೆಗೆ ಹೇಳ್ಬೇಕಾ, 7 ಗಂಟೆಗೆ ಹೇಳ್ಬೇಕಾ, ಫಿಕ್ಸ್ ಇಟ್. ದೆನ್ ಸ್ಟಿಕ್ ಆನ್ ಟು ದಟ್. ಅವಾಗ ಸ್ಲೀಪ್ ಸೆಂಟರ್ ಓಪನ್ ಆಗುತ್ತೆ, ಸ್ಲೀಪ್ ಸೆಂಟರ್ ಕ್ಲೋಸ್ ಆಗುತ್ತೆ ಅಕಾರ್ಡಿಂಗ್ ಟು ದಿ ಕ್ಲಾಕ್. I request everybody to come on video mode so that I see Vaibhavari Kumar. Any other question, please come on and unmute yourself and come. Please come. Ramayanor idare. So many people, because phone yaar hesaರಲ್ಲಿ ಇರುತ್ತೋ ಅದಿಲ್ಲಿ ಬರ್ತಾ ಇರುತ್ತೆ, ಅದಕ್ಕೋಸ್ಕರ so it's confusing. I request all of you to come on video mode so that we see all of you. It's getting recorded, please. Kripalani Rudra, I don't know. Yeah, Vaibhavari Kumar. Yeah, namaskara. Please, madam, you have anybody can ask questions, please. Go ahead. Sir, namaste. Namaste. Deepa Chandramouli anta. ಹೇಳಿ. ಸರ್, ನಾನು ನಿಮ್ಮ ಚಂದ್ರಶೇಖರ್ ಸರ್ನ ತುಂಬಾ ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಯಾಕಂದ್ರೆ ಸಮಾಧಾನ ಕೇಂದ್ರದ ರೋಡಲ್ಲೇ ನಮ್ಮ ಮನೆ ಇದ್ದಿದ್ದು. ಮ್ಯಾನ್ ಆಫ್ ಸಿಂಪ್ಲಿಸಿಟಿ. ತುಂಬಾ ಇನ್ಸ್ಪಿರೇಷನಲ್. ಸರ್, ನನ್ ಮಗ ಇವಾಗ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಸೊ ಇವಾಗ ಗೊತ್ತಿದೆ ಎಲ್ಲ ಆನ್ಲೈನ್ ಕ್ಲಾಸಸ್, ಮನೆಯಿಂದನೇ ಎಲ್ಲ ತಗೊಳ್ಬೇಕು. ಸೊ ಏನ್ ಟಿಪ್ಸ್ ಕೊಡ್ತೀರಾ ಸರ್? ಇವಾಗ 10th ಸ್ಟ್ಯಾಂಡರ್ಡ್ 2nd PUC ಸ್ಟೂಡೆಂಟ್ಸ್ಗೆ ಏನ್ ಟಿಪ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಆನ್ಲೈನ್ ಲರ್ನಿಂಗ್ ಮೆಂಟಲಿ ಟು ಸೆಟ್. ಆಗಲ್ಲ ಅಥವಾ ಕಷ್ಟ ಆಗುತ್ತೆ ಅಂದ್ಕೊಂಡ್ರೆ ಕಷ್ಟ ಆಗುತ್ತೆ. ಈಗ ಇದು ಅನಿವಾರ್ಯ. ಆನ್ಲೈನ್ ಎಷ್ಟು ಸಾಧ್ಯವೋ ಅಷ್ಟು ಕಲಿಯೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ನಿಮ್ಮ ಮಗನ ಹೇಳ್ಕೋಬೇಕು. ಹಾಗೆ ನೀವು ಹೇಳಿ. ಇಲ್ಲ ಎಷ್ಟೋ ಜನ ಬೈಕೊಂಡು ಕೊನೆಕೊಂಡು ಕೂತ್ಕೊಳ್ತಾರೆ. ದೆನ್ ಯು ಕಾಂಟ್ ಟರ್ನ್. ನೋ ಇಟ್ ಇಸ್ ಇನ್ನೋವೇಟಬಲ್, ಇಟ್ಸ್ ಎ ರಿಯಾಲಿಟಿ. ಹಾಗಾಗಿ ಅದರಿಂದ ಯಾವುದು ಅವಾಯ್ಡಬಲ್ ಅಲ್ಲವೋ ಅಥವಾ ಅನಿವಾರ್ಯ ಮಾಡಲೇಬೇಕು, ಅದಕ್ಕೆ ನೀವು ಮಾನಸಿಕವಾಗಿ ಸಿದ್ಧವಾಗಬೇಕಾಗತ್ತೆ. ಹಾಗೆ ಪಕ್ಕದಲ್ಲಿ ಕೂತ್ಕೊಳ್ಳಿ. ಸಾಧ್ಯವಾದ್ರೆ ಪಾಠಗಳು ಬರುವಾಗ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಸಹಾಯ ಮಾಡಿ. ಆಮೇಲೆ ಟೀಚರ್ಗೆ ಫೋನ್ ಮಾಡಿ
ಹೇಳಿ ಸರ್ ನೀವು ನಂಬರ್ ಕೊಡಿ ಸರ್, ಏನೋ ತಪ್ಪು ಅರ್ಥವಾಗದೆ ಕೇಳ್ತೀನಿ ಅಂತ, ಅಥವಾ ಇನ್ನಾದ್ರೂ ಕೇಳಬೇಕಾಗತ್ತೆ. ಹಾಗಾಗಿ ನಾವು ಆಲ್ ಸ್ಟೂಡೆಂಟ್ಸ್ ಹ್ಯಾವ್ ಟು ಮೆಂಟಲಿ ಪ್ರಿಪೇರ್ ಟು ಡೂ ಆನ್ಲೈನ್ ಲರ್ನಿಂಗ್. ಆಮೇಲೆ ಬರ್ಕೋಬೇಕಾಗತ್ತೆ, ಟೆಕ್ಸ್ಟ್ ಬುಕ್ ಓದ್ಬೇಕಾಗತ್ತೆ. ಯಾಕಂದ್ರೆ ಬರೀ ಪಾಠ ಕೇಳೋದು ಅಷ್ಟೇ ಅಲ್ಲ, ತಾವು ಓದಿ ಅಧ್ಯಯನ ಮಾಡ್ಬೇಕಾಗತ್ತೆ. ಈಗ ಒಂದು ಕ್ಲಾಸ್ ರೂಮ್ ನಲ್ಲೂ ಕೂಡ ಎಷ್ಟೋ ಜನ ಕ್ಲಾಸ್ ರೂಮ್ ಅಲ್ಲಿ ಪಾಠ ಕೇಳೋದಿಲ್ಲ, ತಮಾಷೆ ಮಾಡ್ಕೊಂಡು ಟೀಚರ್ ಮೇಲೆ ಕಾಮೆಂಟ್ ಮಾಡ್ಕೊಂಡು ಆಟೋ ಕೂತಿರ್ತಾರೆ, ಆ ಕಡೆ ಈ ಕಡೆ ನೋಡ್ಕೊಂಡು ಬರ್ತಾನೆ. ಸೊ ಹಾಗಾಗಿ ಅದು ಕ್ಲಾಸ್ ರೂಮ್ ಇರ್ಲಿ, ಆನ್ಲೈನ್ ಟೀಚಿಂಗ್ ಇರ್ಲಿ, ಕಲಿಯುವ ವಿದ್ಯಾರ್ಥಿಗೆ ನಾನು ಕಲಿಬೇಕು ಅಂತಕ್ಕಂಥ ಒಂದು ನಿರ್ಧಾರ. ಹಾಗೆ ಸ್ವಲ್ಪ ಕಷ್ಟವಾಗುತ್ತೆ, ಇದಕ್ಕೆ ನಾವು ಹೊಂದ್ಕೋಬೇಕು. ಹಾಗೆ ಕಂಟಿನ್ಯೂಸ್ ಆಗಿ ಎಲ್ಲ 30 minutes 45 minutes ಕ್ಲಾಸ್ ಮಾಡ್ತಾರೆ, 5 minutes ಬ್ರೇಕ್ ಇರುತ್ತೆ. ಕಂಟಿನ್ಯೂಸ್ ಆಗಿ ಟಿವಿಸ್ಗೆ ನೋಡ್ತಿತ್ತು ಅಂತಂದ್ರೆ ಇಟ್ ಈಸ್ ವೆರಿ ಟ್ಯಾಕ್ಸಿಂಗ್. ಸೊ ಅದರಿಂದ ಸೊ ಟೆಲ್ ಯುವರ್ ಚಿಲ್ಡ್ರನ್, ಆಲ್ ಯುವರ್ ಚಿಲ್ಡ್ರನ್ ಟು ಡೂ ಆನ್ಲೈನ್ ಲರ್ನಿಂಗ್, ಟು accept it as a reality and do the best to learn. ಆಮೇಲೆ ಏನ್ ಕಷ್ಟ ಬರ್ತದೆ ಅದಕ್ಕೆ ಪರಿಹಾರಗಳು ನೀವೇ ಟೀಚ್ ಮಾಡ್ಬೋದು, ಅಥವಾ ಕೋಚಿಂಗ್ ಹೋಗ್ಬೋದು. ಇಲ್ಲ ಅಂತಂದ್ರೆ ಇನ್ನೊಂದು ಟೆಕ್ಸ್ಟ್ ಬುಕ್ ತೆಗೆಯಪ್ಪ, ನೀನು ಇನ್ನೊಂದು ಓದ್ಕೋ, ನಿನಗೂ ಅರ್ಥವಾಗುತ್ತೆ ಅಂತ ಹೇಳಬೇಕಾಗತ್ತೆ. ಹಾಗೆ ಬರೀಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ರೀಡಿಂಗ್ ಅಂಡ್ ರೈಟಿಂಗ್ ಅಂಡ್ ರೀಕಾಲ್, ಈ 3 hours. ರೀಡ್ ಅಥವಾ ಲಿಸನ್ ಅಥವಾ ರೈಟ್ ಡೌನ್ ದಿ ಪಾಯಿಂಟ್ಸ್ ಅಂಡ್ ದೆನ್ ರೀಕಾಲ್. ಸೊ ಆನ್ಲೈನ್ ಕ್ಲಾಸ್ ಆಗುವಾಗ ಅವ್ರು ಪಾಠ ಮಾಡ್ತಿರ್ತಾರೆ ಅಥವಾ ಸ್ಲೈಡ್ಸ್ ಬರ್ತಿರ್ತದೆ, ಮೇಕ್ ಯುವರ್ ಓನ್ ನೋಟ್ಸ್. ಅರ್ಧ ಗಂಟೆ ಆದ್ಮೇಲೆ ಲೆಟ್ ದಿ ಚೈಲ್ಡ್ ಮೇಕ್ ನೋಟ್ಸ್ and then look at the textbook and then fill up the gap. Okay, thank you. Anybody has question? Last questions? Yeah, we can have, please. Sir, please. ಮಲಗಲಿಕ್ಕಿಂತ ಎಷ್ಟು ಗಂಟೆ ಮುಂಚೆ ಊಟ ಮಾಡಬೇಕು ಸರ್? ಆಕ್ಚುಲಿ ಇಮಿಡಿಯೇಟ್ ಊಟ ಮಾಡಿದ ತಕ್ಷಣ ಮಲಗಬಾರ್ದು ಅಂತ ಹೇಳ್ತಾರೆ, ಅದು ಹೌದು ಸರ್? ಹೇಗೆ? Because see, some people say that there should be a minimum 2 hours gap. ನೀವು ಒಳ್ಳೆ ಊಟ ಮಾಡಿದ್ರಿ, ಭರ್ಜರಿ ಊಟ ಮಾಡಿದ್ರಿ, ತಕ್ಷಣ ಮಲಗಿದ ಏನಾಗುತ್ತೆ ಅಂದ್ರೆ ಸ್ಟೊಮಕ್ ಮೇಲೆ ಮತ್ತೆ ಸಾಕಷ್ಟು ಭಾರ ಬೀಳುತ್ತೆ. ಹಾಗಾಗಿ ದೆನ್ ಯು ಮೇ ನಾಟ್ ಈದರ್ ಯು ಸ್ಲೀಪ್ ಆಫ್ ಕ್ವಿಕ್ಲಿ. ಯಾಕಂದ್ರೆ ಭರ್ಜರಿ ಊಟ ಮಾಡಿ ಮಲಗಿಬಿಡ್ತೇವೆ. ವೆರಿ ವೆರಿ ಕಾಮನ್ ಎಕ್ಸ್ಪೀರಿಯನ್ಸ್. ಒಳ್ಳೆ ಊಟ ಸರ್, ಊಟ ಆಗ್ತಿದ್ದಾಗೆ ನಿದ್ದೆ ಬಂದ್ ಸರ್, ನಿದ್ದೆ ಮಾಡ್ಬಿಟ್ಟೆ ಅಂತ. ಹಾಗಾಗಿ ಅಟ್ಲೀಸ್ಟ್ ಒಂದು 1 hour ಗ್ಯಾಪ್ ಬಿಡಿ. ಯಾಕೆಂತಂದ್ರೆ ಲೆಟ್ ದಿ ಸ್ಟಮಕ್ ಟ್ರೈ ಟು ಹ್ಯಾಂಡಲ್ ವಾಟ್ ಎವರ್ ಫುಡ್ ಯು ಹ್ಯಾವ್ ಟೇಕನ್. ಅಥವಾ ಡೋಂಟ್ ಈಟ್ ಟೂ ಮಚ್. ಯಾಕಂದ್ರೆ ಸ್ಟಮಕ್ ಕಂಟ್ರಾಕ್ಟ್ ಆಗ್ಬೇಕಾಗತ್ತೆ, ಆಸಿಡ್ ಮತ್ತೆ ಜ್ಯೂಸಲ್ಲಿ ಮಿಕ್ಸಪ್ ಆಗ್ಬೇಕಾಗತ್ತೆ. ಮಿಕ್ಸಪ್ ಆಗೋ ಜಾಗವೇ ಇಲ್ಲ ಅಂತಂದ್ರೆ ದೆನ್ ಡಿಲೇ ಇನ್ ಡೈಜೆಷನ್. ಸೊ ಅದರಿಂದ ಒಂದು ಹೊಟ್ಟೆ ತುಂಬಾ ಭರ್ಜರಿ ಊಟ ಮಾಡಕ್ ಹೋಗ್ಬೇಡಿ, ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ. ಹಾಗೆ ವೆರಿ ಆಯಿಲಿ ಅಂಡ್ ವೆರಿ ಫ್ಯಾಟಿ ಫುಡ್ ವಿಚ್ ಟೇಕ್ಸ್ ಮೋರ್ ಟೈಮ್ ಟು ಗೆಟ್ ಡೈಜೆಸ್ಟೆಡ್, ಎಲ್ಲ ಡೈಜೆಸ್ಟಿವ್ ಜ್ಯೂಸ್ ಎಲ್ಲ ಆಕ್ಟ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅದರಿಂದ ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಕಡಿಮೆ ತೆಗೆದುಕೊಂಡು ಆಮೇಲೆ ಊಟ ಆದ್ಮೇಲೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಮಾತಾಡಿ ಆಮೇಲೆ ಗೋ ಟು ಬೆಡ್. ಸರ್, ನಾನೊಂದು ಪ್ರಶ್ನೆ ಕೇಳ್ತೀನಿ. ಹಲೋ, ಹೇಳಿ ಸರ್. ನಮಸ್ಕಾರ. ಕೆಲವರಿಗೆ ಹೇಳ್ತಾರೆ ನನ್ಗೆ 4 ಗಂಟೆ ಮಲ್ಕೊಂಡ್ರೇನೆ ಸಾಕು, ಐ ವಿಲ್ ಬಿ ಕಂಫರ್ಟಬಲ್, ಬೆಳಗ್ಗೆ ಎಲ್ಲ ಎದ್ದು ಆಕ್ಟಿವ್ ಆಗಿ ಎಲ್ಲಾ ಕೆಲಸನೂ ಮಾಡ್ಕೋತೀನಿ, ನನ್ಗೆ ಡಿಫ್ರೆನ್ಸೇ ಬರಲ್ಲ. ಎಲ್ಲಾರು ಯಾಕೆ 8 ಗಂಟೆ ನಿದ್ದೆ ಮಾಡ್ತಾರೆ, ಎಷ್ಟೊಂದು ಟೈಮ್ ಸೇವ್ ಆಗುತ್ತೆ, 4 ಗಂಟೆನೆ ನನಗೆ ಸಾಕು. ಎಕ್ಸೆಪ್ಷನ್. ಈಗ ಜವಾಹರ್ಲಾಲ್ ನೆಹರು ವಾಸ್ ಸ್ಲೀಪಿಂಗ್ ಓನ್ಲಿ ಫಾರ್ 4 hours. ಮೋದಿ ಸಾಹೇಬರು ಅವರು 4 ಗಂಟೆ ನಿದ್ದೆ ಮಾಡ್ತಾರೆ ಹೇಳ್ತಾರೆ. So that's why, so the amount of sleep depends upon your need. ಆಗ 4 ಗಂಟೆನಲ್ಲೇ ಎಷ್ಟು REM ಸ್ಲೀಪ್ ಬೇಕು, 1 hour ಬೇಕೇ ಬೇಕು. ಅದನ್ನ ಬ್ರೈನ್ ಅಡ್ಜಸ್ಟ್ ಮಾಡ್ಕೊಡುತ್ತೆ. NREM ಸ್ಲೀಪ್ ಕಮ್ಮಿ ಮಾಡ್ಕೊಡುತ್ತೆ, REM ಸ್ಲೀಪ್ 1 hour ಇಟ್ಕೊಳ್ಳುತ್ತೆ. ಯಾಕಂದ್ರೆ 1 hour of REM sleep is a must. Whether you sleep for 8 hours, whether you sleep for 6 hours or 4 hours, 1 hour REM ಸ್ಲೀಪ್ ಬೇಕಾಗತ್ತೆ ನಮಗೆ. ಅದನ್ನ ನಿಮ್ಮ ಬ್ರೈನ್ ಅಡ್ಜಸ್ಟ್ ಮಾಡ್ಕೊಳುತ್ತೆ. ಹಾಗಾಗಿ ನೀವು 4 ಗಂಟೆ ಎಕ್ಸೆಪ್ಷನ್. ನಾನು 4 ಗಂಟೆ ಸಾಕು ನನಗೆ, ಉಳಿದ ಸಮಯವನ್ನು ನಾನು ಅಧ್ಯಯನ ಮಾಡ್ತೇನೆ, ಕೆಲಸ ಮಾಡಿ ಎಂಜಾಯ್ ಮಾಡ್ತೇನೆ, ಐ ಲೀಡ್ ಮೈ ಲೈಫ್ ಇನ್ ದಟ್ ಫ್ಯಾಷನ್ ಅಂತಂದ್ರೆ ಓಕೆ. ಬಟ್ ಇದೆಲ್ಲ 6 to 7 hours ಅವರೇಜ್. ಇಡೀ ಪ್ರಪಂಚದಲ್ಲಿ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಆಯಾ ವಯಸ್ಸಿನವರು ಅವರೇಜ್ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ದಟ್ಸ್ ವೈ ಮೋಸ್ಟ್ ಆಫ್ ದ ಅಡಲ್ಟ್ಸ್ ಫ್ರಮ್ 20 to 45, 50 they need 6 to 7 hours. That's the average sleep period of most of the people all over the world. The exceptions is there.
Thank you, doctor. Anybody else? Otherwise, we're going to end. Yeah. ಹೇಳಿ. I have a question, doctor. ನಿದ್ದೆಯಲ್ಲಿ ಸಡನ್ ಆಗಿ ಏನೋ ಒಂದು ಫಿಯರ್ ಅಂದ್ರೆ ಸಡನ್ ಆಗಿ ಬಾಡಿಯಲ್ಲಿ ಜರ್ಕ್ ಬಂದು ಲೆಗ್ಸ್ ಆರ್ ಗೆಟಿಂಗ್ ಕ್ರಾಂಪ್. ನಾನು ಹೇಳಿದ್ನಲ್ಲ, ದಿಸ್ ಆರ್ ಮೂಮೆಂಟ್ಸ್, ಸಡನ್ಲಿ ಜರ್ಕಿ ಮೂಮೆಂಟ್ಸ್, ಕ್ರಾಂಪ್ಸ್, ಇವೆಲ್ಲ ಕೆಲವರಿಗೆ ನಿದ್ದೆಲೆ ಬರ್ತದೆ. ಇಟ್ಸ್ ಪಾರ್ಟ್ ಆಫ್ ಸ್ಲೀಪ್ ಡಿಸಾರ್ಡರ್. ಹಾಗಾಗಿ ಅದನ್ನ ಅವಾಯ್ಡ್ ಮಾಡಬೇಕು ಅಂತ ಸ್ವಲ್ಪ ಫಿಸಿಕಲ್ ಎಕ್ಸರ್ಸೈಸು, ಮಸಾಜಿಂಗು ಗೊತ್ತೈತೆ. ಆಮೇಲೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್, ಕೆಲವು ಯಾವುದು ಕೂತೇ ಇರ್ತಾರೆ ಅವಾಗ ಕಾಲಲ್ಲಿ ಹೆಚ್ಚು ರಕ್ತ ಶೇಖರ ಆಗುತ್ತೆ, ವಾಪಸ್ ಹೋಗೋದಿಲ್ಲ, ಸೆಡೆಂಟರಿ ಲೈಫ್ ಇರುತ್ತೆ. ಹಾಗಾಗಿ ಅಥವಾ ಯಾವುದೇ ಎಮೋಷನಲ್ ಇಶ್ಯೂಸ್, ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ಗೆ ಮೇನ್ಲಿ ಆಂಗ್ಸೈಟಿನೋ ಡಿಪ್ರೆಷನ್ನೋ ಯಾವುದೊಂದು ಎಮೋಷನಲ್ ಇಶ್ಯೂಸ್ ಕಾರಣ ಆಗ್ಬೋದು. ಹಾಗಾಗಿ ಯಾವುದು ಒನ್ಸನೇವಾಯ್ತು ಅಂದ್ರೆ ನಥಿಂಗ್ ಟು ವರಿ, ದೇ ಡೋಂಟ್ ರೆಪ್ರೆಸೆಂಟ್ ಎನಿ ಡಿಸೀಸ್ ಪ್ರೋಸೆಸ್. ಒಂದೇ ಆ ಕ್ಷಣಕ್ಕೆ ನಿಮಗೆ ನೋವಾದಾಗ ಆಗುತ್ತೆ, ಅಥವಾ ಪಕ್ಕದವರು ಪಕ್ಕದ ಮನೆಗಿಂತ ಹೆಂಡತಿ ತಿನ್ನಾರಾದ್ರು ಏನಪ್ಪಾ ಕಾಲ ಅಷ್ಟು ಓದುತ್ತಾ ಇದ್ದೆ, ನಾನು ಗಮನಿಸಿದೆ, ನಿಂಗೆ ಗೊತ್ತಿಲ್ಲ, ಅದಕ್ಕೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಬೇರೆ ಅಬ್ಸರ್ವ್ ಮಾಡಿ ಹೇಳ್ತಾರೆ, ಅವಾಗ ನಥಿಂಗ್ ಟು ವರಿ. ಥ್ಯಾಂಕ್ ಯು ಡಾಕ್ಟರ್. ವಂಡರ್ಫುಲ್ ಸೆಷನ್. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ಸ್ ಅ ಲಾಟ್. ಯಾ ಗಿರೀಶ್ ಬಾಬು ಅವರೇ ಹೇಳಿ, ಮಾತಾಡಿ. ಸರ್, ಮಕ್ಕಳು ಲೆಸ್ ದ್ಯಾನ್ 10 years, they are supposed to sleep for 10 hours ಅಂತ ನೀವು ಹೇಳಿದ್ರೆ, ಅವರೇಜ್ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅನ್ನೋದು ಅರ್ಥ ಬರುತ್ತೆ. ಬಟ್ ಏನಂದ್ರೆ 10 ವರ್ಷದ ಮಕ್ಕಳು ದೇ ಆರ್ ಮೋಸ್ಟ್ಲಿ ಡಿಪೆಂಡೆಂಟ್ ಆನ್ ದೇರ್ ಪೇರೆಂಟಲ್ ಆಕ್ಟಿವಿಟೀಸ್. ಹೌದು, ಅದಕ್ಕೋಸ್ಕರ ಮಕ್ಕಳಿರೋ ಮನೆಯಲ್ಲಿ ನೀವು ಮಕ್ಕಳಿಗೆ ನೀವು ಇಡೀ ರಾತ್ರಿ ಎದ್ದು ಕೂತಿರೋ ಮಕ್ಕಳು ಎದ್ದು ಕೂತ್ಕೊಳ್ತವೆ. ಹಾಗಾಗಿ ಮಕ್ಕಳ ಲಾಲನೆ ಪಾಲನೆಯಲ್ಲಿ ಮಕ್ಕಳಿಗೆ ಹೆಚ್ಚು ನಿದ್ರೆ ಬೇಕು. ಯಾಕೆಂದ್ರೆ ಗ್ರೋತ್ ಹಾರ್ಮೋನ್ ಸೆಕ್ರೆಟ್ ಆಗೋದು ನಿದ್ದೆನಲ್ಲೇ, ಹಗಲೊತ್ತಿನ ಗ್ರೋತ್ ಹಾರ್ಮೋನ್ ಸೆಕ್ರೆಟ್ ಆಗಲ್ಲ. ಹಾಗಾಗಿ ತಂದೆ ತಾಯಿಗಳು ಅಥವಾ ಇಡೀ ಫ್ಯಾಮಿಲಿನಲ್ಲಿ ಎಲ್ಲರೂ ಎಚ್ಚರವಾಗಿಟ್ಕೊಂಡ್ರೆ ಮಕ್ಕಳು ದೊಡ್ಡ ಜೊತೆ ಅವು ಎಚ್ಚರವಾಗಿರ್ತವೆ, ಸ್ಲೀಪ್ ಪೀರಿಯಡ್ ಕಮ್ಮಿ ಆಗುತ್ತೆ, ಅವ್ರ ಗ್ರೋತ್ ಹ್ಯಾಂಪರ್ ಆಗುತ್ತೆ. ಹಾಗಾಗಿ ಮಕ್ಳಿಗೊಂದು ಸಪ್ರೇಟ್ ಜಾಗ ಮಾಡಿ, ನೋಡಪ್ಪ ಈಗ 10 ಗಂಟೆ ಆಯ್ತು, ನೀನ್ ಮನೆಗೆ ಹೋಗು, ನಮ್ಗೊಂದು ಸ್ವಲ್ಪ ಕೆಲಸ ನಾವು ಮಾಡ್ಕೊಳ್ತೇವೆ, ನೀನು ಟಿವಿ ನೋಡ್ಬೇಕೀಗ 11 ಗಂಟೆಗೆ ಯಾವ್ದೊಂದು ಲೇಟ್ ನೈಟ್ ಶೋ ಬರ್ತದೆ, ನಾವು ನೋಡ್ಬೇಕು ಅಂತಂದ್ರೆ ಮಗೊಂದು ಅದು ನೋಡ್ತಾ ಕೂತ್ಕೊಡತ್ತೆ. ಆಗ ಮಕ್ಳಿಗೆ ಹೇಳ್ಬೇಕು, ಈಗ ನೀನ್ ಮಲಗೋ ಸಮಯ ಹೋಗಿ ಮಲಿಕೊ. ಇನ್ನು ಸಣ್ಣ ಮನೆಗಳು ಏನೋ ಮಾಡೋಕ್ಕಾಗಲ್ಲ, ಅವಾಗ ತಂದೆ ತಾಯಿಗಳೇ 10 ಗಂಟೆಗೆ ಟಿವಿ ಆಫು, ಮೊಬೈಲ್ ಆಫು, ಎಲ್ಲ ಆಫು. ಇಲ್ಲ ನೀವು ಮೊಬೈಲ್ ಆನ್ ಮಾಡಿದಿರಿ, ಟಿವಿ ಆನ್ ಮಾಡಿದ್ರೆ ಮಕ್ಕಳು ನಿಮ್ ಜೊತೆ ಬಂದು ಕೂತ್ಕೊಳ್ತಾರೆ, ಅವರು ಲೇಟಾಗಿ ಮಲಗ್ತಾರೆ, ಅದೇ ಸ್ಲೀಪ್. ನೀವು ಬೆಳಿಗ್ಗೆ ಹೇಳ್ತೀರಿ, ಅವರು ಎದ್ದೇಳ್ತಾರೆ, ಅವರ ಗ್ರೋತ್ ಗೆಟ್ಸ್ ಹ್ಯಾಂಪರ್ಡ್. ಸೊ ಹಾಗಾಗಿ ಮಕ್ಕಳ ಅಗತ್ಯಗಳನ್ನ ನೋಡ್ಕೊಳ್ತಕ್ಕಂಥದ್ದು ತಂದೆ ತಾಯಿಗಳ ಅಥವಾ ಮನೆಯವರ ಕರ್ತವ್ಯ ಆಗುತ್ತೆ. ಆ ದೃಷ್ಟಿಯಿಂದ ಸೊ ನೀವು ಆ ಪ್ಲಾನ್ ಮಾಡ್ಬೇಕಾಗತ್ತೆ. Thank you all. I think we are coming to the end. ಸ್ನೇಹಿತರೆ, ಇಷ್ಟು ಹೊತ್ತು ಡಾಕ್ಟರ್ CR ಚಂದ್ರಶೇಖರ್ ಅವರು ಜೈವಿಕ ಗಡಿಯಾರ ಅಥವಾ ಬಯಾಲಜಿಕಲ್ ಕ್ಲಾಕ್ ಅನ್ನುವ ವಿಷಯದ ಮೇಲೆ ಮಾತಾಡ್ತಾ ಇದ್ರು. ಸ್ನೇಹಿತರೆ, ಇಂದಿನ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಏನಿದೆ ನೋಡಿ, ಝೂಮ್ ನಮ್ಮನ್ನೆಲ್ಲ ಸೇರಿಸ್ತಾ ಇದೆ, ಆದರೆ ಮಾನವೀಯತೆ ಸೊರಗಿದೆ. ವೇಗವಾಗಿ ಹೋಗುವ ವಿಮಾನಗಳು ಹೆಚ್ಚಾಗ್ತಾ ಇದೆ, ತಮ್ಮನ್ನು ತಾವರಿಯುವ ವೇಗ ಕಡಿಮೆ ಆಗಿದೆ. ಹಾಗೆ ಐಷಾರಾಮಿ ಹೋಟೆಲ್ಗಳು, ಆಸ್ಪತ್ರೆಗಳು ಮೇಲೆತ್ತಿವೆ, ಆರೋಗ್ಯ ಮತ್ತು ಆಯಸ್ಸು ಕಡಿಮೆ ಆಗ್ತಿದೆ. ಅಷ್ಟಪಥ, ದಶಪಥ, 17 ಪಥಗಳು ನಡೀತಾ ಇದಾವೆ ಈಗ, ಹೆದ್ದಾರಿಗಳು. ಪ್ರಗತಿಯ ಸಂಕೇತವಾದರೆ ಈ ಕಡೆ ಮಾನವನು ತಮ್ಮ ಜೀವನದ ಪಥವನ್ನ ತಪ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲ ದುರಂತರ ಸಂಕೇತ. ನಮ್ಮ ಹಳ್ಳಿ ರೈತರ ಭೂಮಿ ನರಳ್ತಾ ಇದೆ. ಇವತ್ತು ಇತ್ತ ನಗರದ ಯುವಕರು ಕಾರು, ಬಾರ್ಗಳು ಮತ್ತೆ ಮಾಲ್ಗಳಲ್ಲಿ, ಮಲ್ಟಿಪ್ಲೆಕ್ಸ್ಗಳಲ್ಲಿ, ಫೇಸ್ಬುಕ್, ಟ್ವಿಟರ್, ಮೊಬೈಲ್ ಪ್ರಪಂಚದಲ್ಲಿ ಮುಳುಗಿದ್ದಾರೆ. ಅತ್ತ ಹಳ್ಳಿಯ ಯುವಕರು ಕುಡಿತ, ಚಿಲ್ಲರೆ ರಾಜಕೀಯ ಮಾಡ್ತಾ ಸೋಮಾರಿಗಳಾಗಿದ್ದಾರೆ. ಯಾಕಂದ್ರೆ ನಾನು 2 ಕಡೆ ನಗರ ಮತ್ತು ಹಳ್ಳಿಯ ಕಡೆ ಬಹಳವಾಗಿ ಓಡಾಡೋದ್ರಿಂದ ಈ ಒಂದು ಅಬ್ಸರ್ವೇಷನ್ ನಾನು ಮಾಡಿದ್ದೀನಿ. ಸ್ನೇಹಿತರೆ, ಇತ್ತ ಸಾಫ್ಟ್ವೇರ್ ಟೆಕ್ಕಿಗಳು ತಮ್ಮ ಜೀವನದ ಸಾಫ್ಟ್ವೇರ್ ರೂಪಿಸಿಕೊಡೋದ್ರಲ್ಲಿ ಸೋಲ್ತಾ ಇದ್ದಾರೆ. ಎಂದೆಂದೂ ಅರಿಯದ ಸಾಂಸಾರಿಕ ಬಿರುಸುಗಳು, ಆತ್ಮಹತ್ಯೆಗಳು ನಡೀತಾ ಇದ್ದಾವೆ. ಖಿನ್ನತೆ ಪ್ರಕರಣಗಳು ಹೆಚ್ಚುತ್ತಾ ಇದೆ. ಡಿಪ್ರೆಷನ್ ಒಂದು ಫ್ಯಾಷನ್ ಆಗಿದೆ. SMS, ವಾಟ್ಸ್ಆ್ಯಪ್ಗಳು, ಈಗ ಝೂಮ್, ಎಲ್ಲ ಝೂಮ್ ಅಟ್ಲೀಸ್ಟ್ ಹತ್ರ ಮಾಡ್ತಾ ಇದೆ ನಮ್ಮನ್ನ. ಈಗ ಒಂದ್ ಕಡೆ ರಾಜಕೀಯ ವ್ಯಕ್ತಿಗಳು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡ್ತಾ ಇದ್ರೆ, ನಮ್ಮ ದೇಶದ ಯುವಕ ಯುವತಿಯರು ಸ್ವಾರ್ಥಿಗಳಾಗಿ
ತಮ್ಮ ಮನೆ ಕಾರುಬಾರುಗಳಲ್ಲಿ ನಿರತರಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು ಸ್ನೇಹಿತರೆ? ಇದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಎಂಟಿ ಸ್ಪೇಸ್ ಪಿರಮಿಡ್ ಆನ್ಲೈನ್, ವಿ ಆರ್ ವಾಂಟ್ ಟು ಬ್ರಿಡ್ಜ್ ದಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫ್ರಮ್ ಎಲ್ಲ ರೆಸ್ಪಾನ್ಸಿಬಲ್ ಪೀಪಲ್ ಲೈಕ್ ಎಮಿನೆಂಟ್ ಪೀಪಲ್ ಲೈಕ್ ಡಾಕ್ಟರ್ CR ಚಂದ್ರಶೇಖರ್ ಅವರು. ಹಾಗಾಗಿ ಆ ಒಂದು ಗ್ಯಾಪ್ನ ನಾವೆಲ್ಲ ಕೂತಿರೋ 50 ಜನಗಳು ಫಿಲ್ಅಪ್ ಮಾಡೋಣ. ಈ ಒಂದು ಜವಾಬ್ದಾರಿಯನ್ನು ನಾವೇ ಹೊರೋಣ. ಈಗ ಈ ಆಧ್ಯಾತ್ಮಿಕತೆ ನಾವು ಬೆಳೆಸ್ಕೊಂಡ್ರೆ, ಧ್ಯಾನ, ಮೌನ, ಡಿಟ್ಯಾಚ್ಮೆಂಟು, ಸ್ವಲ್ಪ ತೃಪ್ತಿ ಬೆಳೆಸ್ಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ತಿಳಿಸ್ತಾ, ನಿಮ್ಮೆಲ್ಲರಿಗೂ ದಯವಿಟ್ಟು ಮತ್ತೊಮ್ಮೆ ದಯವಿಟ್ಟು ಎಲ್ಲರೂ ಆಡಿಯೋ ಮೋಡ್ಗೆ ಬಂದ್ಬಿಡಿ. ಸೊ ಪ್ಲೀಸ್ ಆ ವಿಡಿಯೋ ಮೋಡ್ಗೆ ಅಂಡ್ ಆಲ್ಸೋ ಆಡಿಯೋನು ಆನ್ ಮಾಡೋಣ. ದಯವಿಟ್ಟು ಎಲ್ಲ ಆಡಿಯೋ ಕೂಡ ಆನ್ ಮಾಡಿ. ಲೆಟ್ ಅಸ್ ಗಿವ್ ಎ ಬಿಗ್ ಹ್ಯಾಂಡ್ ಟು ದ ಮಾನಸಿಕ ಕ್ಷೇತ್ರದ ಭೀಷ್ಮ ಪಿತಾಮಹ ಅಂತ CR ಚಂದ್ರಶೇಖರ್ ಅವರು. ದೊಡ್ಡ ಚಪ್ಪಾಳೆ ಹೊಡೆಯೋದ್ರ ಮೂಲಕ ನಮ್ಮ ಪ್ರೀತಿಯನ್ನ ಅವರಿಗೆ ತೋರಿಸೋಣ. ಗಿವ್ ಎ ಬಿಗ್ ಹ್ಯಾಂಡ್ ಟು ಹಿಮ್. Thank you so much, Doctor. You have made our day and we are really grateful to you. Yeah. Thank you, Doctor. Saturday, Sunday ತಿರ್ಗಾ ನಮ್ಮಲ್ಲಿ ಕಾರ್ಯಕ್ರಮಗಳು ಇರ್ತದೆ. ಸೆಲ್ಫ್ ಲವ್ ಮೇಲೆ ಸಂಡೇ ಇದೆ. ಸ್ಯಾಟರ್ಡೇ ನಂದೇ ಒಂದು ಕಾರ್ಯಕ್ರಮ ಇದೆ 6 ರಿಂದ 8. ಸೊ ಐ once again thank one and all. ರಾಮಯ್ಯನವರು ಅಮಿತ್ ಜೊತೆ ಕೂತಿದ್ದಾರೆ, ನಮಸ್ಕಾರ. ಉಮಾ ಮೇಡಮ್ ನಮಸ್ಕಾರ. ಅಣ್ಣಪ್ಪನವರೇ ನಮಸ್ಕಾರ. ಪುಷ್ಪಾ ಮೇಡಮ್, ಚೇತನ್ ಜೈನ್, ಸರಸ್ವತಿ ಶಿಕಾರಿಪುರ, ವೈಭವರಿ ಕುಮಾರ್ ನಮಸ್ಕಾರ. ಶಶಿಕಲಾ ಮುನಿಯಪ್ಪ ಅವರೇ, thanks a lot. You can put on the audio and talk. Yeah, you can put on the audio, please. At least I want to see your faces. I want to see. Madam asked a question. What's your name? I didn't know. Yeah, thanks a lot. We'll meet on Saturday at 6 o'clock with a beautiful program.